ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸ್ಟ್ರಾಲಜಿ ವಿತ್ ಅಭಿ ಕಾರ್ಯಕ್ರಮ ಎಲ್ಲಾ ಜ್ಯೋತಿಷ ಬಾಂಧವರಿಗೆ ನಮಸ್ಕಾರಗಳು, ಸ್ವಾಗತ ಸುಸ್ವಾಗತ. ಅಸ್ಟ್ರಾಲಜಿ ವಿತ್ ಅಭೀಂದ್ರ ನಿಮ್ಗೆಲ್ಲರಿಗೂ ಗೊತ್ತಿದೆ, ಲಾಕ್ ಡೌನ್ ಸಮಯದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು 2020ನೇ ಇಸ್ವಿಯಿಂದ ಪ್ರಾರಂಭ ಆಗಿದ್ದು ಪರಾಶರರ ವೈಭವ ಅನ್ನುವಂಥ ಒಂದು ಹೆಡ್ಡಿಂಗ್ ನೊಂದಿಗೆ ಇದು ಪ್ರಾರಂಭ ಆಗಿದೆ. ಪರಾಶರ ಬೇಸಿಕ್ ಎಲ್ಲ ಕಂಪ್ಲೀಟ್ ಮಾಡಲಾಯ್ತು, ಸೃಷ್ಟಿಗಳನ್ನ ಕಂಪ್ಲೀಟ್ ಮಾಡ್ಲಾಯ್ತು, ಕಾರಕತ್ವಗಳನ್ನ ಕಂಪ್ಲೀಟ್ ಮಾಡ್ಲಾಯ್ತು, ರಾಶಿಗಳನ್ನ ಕಂಪ್ಲೀಟ್ ಮಾಡ್ಲಾಯ್ತು, ಆತ್ಮಕಾರಕ ಗ್ರಹ ಆಯ್ತು, ತಾರಕ ಮಾರಕ ಗ್ರಹಗಳಾಯ್ತು, ಜೊತೆಯಲ್ಲಿ 12 ಭಾವಗಳ ಸೂತ್ರಗಳ ವಿಶ್ಲೇಷಣೆ ಆಯ್ತು. ಇನ್ನು ಬಹಳಷ್ಟು ವಿಚಾರಗಳನ್ನ ಕವರ್ ಮಾಡಿ ಈಗ ಭಾವಾಧಿಪತಿಯ ಫಲಕ್ಕೆ ನಾವು ಬಂದಿದ್ದೀವಿ. ಭಾವಾಧಿಪತಿಯ ಫಲದಲ್ಲಿ ಕಳೆದ ಬಾರಿಗೆ 6ನೇ ಮನೆಯ ಅಧಿಪತಿ ವಿವಿಧ ಭಾವಗಳಲ್ಲಿದ್ರೆ ಫಲ ಏನು, ಅದರ ರಿಸಲ್ಟ್ ಅನ್ನ ಹೇಳಲಾಗಿತ್ತು. ಸಪ್ತಮ ಭಾವ ಈಗಾಗಲೇ ನಾನು ನಿಮ್ ಜೊತೆಗೆ ಕಳೆದ ಕ್ಲಾಸ್ ನಲ್ಲಿ, ಹಳೆ ಕ್ಲಾಸ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಯಥಾವತ್ ಪ್ರತಿ ಬಾರಿಯ ಹಾಗೆ ಈ ಬಾರಿನೂ ಸಹ ಹಳೆಯ ಪಾಠದ ಒಂದಷ್ಟು ಗ್ಲಿಮ್ಸ್ ಅನ್ನ ಕೊಟ್ಬಿಡ್ತೀನಿ. ಈಗ ನಾವು ಮೊದಲನೇದು ಸಪ್ತಮ ಭಾವಕ್ಕೆ ಬಂದ್ಬಿಡೋಣ. ಸಪ್ತಮ ಭಾವ ಆರ್ ಎಲ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಜಾಯಾ ಭಾವ. ಜಾಯಾ ಮಧ್ವ ಪ್ರಯಾಣಂ ಚ ಪದಾಸ್ತ್ರೀಂ ಚ ಕ್ರಿಯಾಂ ಮರಣಂ ಚ ಸ್ವದೇಹಸ್ಯ ಜಾಯಾ ಭಾವಾನ್ ನಿರೀಕ್ಷೆಯೇ. ಪರಾಶರರು, ನಾನು ಬಹಳ ಬಾರಿ ಹೇಳ್ತಾ ಇರ್ತೀನಿ, ಅವರ ಒಂದೊಂದು ಪದಗಳು ಸಹ ಒಂದೊಂದು ಮುತ್ತಿನ ಮಣಿಗಳಿದ್ದ ಹಾಗೆ, ಒಂದೊಂದು ಪದಗಳಲ್ಲೂ ಸಾಕಷ್ಟು ರಹಸ್ಯಗಳು ಅಡಗಿರುತ್ತೆ ಅಂತ ಹೇಳಿ. ಪ್ರಶ್ನಾಶಾಸ್ತ್ರದಲ್ಲಿ ಸಪ್ತಮ ಭಾವದ ಬಗ್ಗೆ ವಿವರಣೆ ಏನಿದೆ ಅಂದ್ರೆ, ವಿವಾಹ ಮದನಾಲೋಕ ಭಾರ್ಯ ಭರ್ತೃ ಸಮಾಗಮಾಹ ಶಯ್ಯಾ ಸ್ತ್ರೀ ಸಧ್ವನ ಪಶ್ಯಸಿ ಮೈಥುನ್ಯಾಪಿ ಸಪ್ತಮಾಸ್ಯನ್. ಈಗ ಪರಾಶರದ ಒಂದು ವಿಚಾರಕ್ಕೆ ಬರೋಣ. ಸಪ್ತಮ ಸ್ಥಾನ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಪ್ರತಿ ದಿವಸ ಬೆಳಿಗ್ಗೆ ಸೂರ್ಯೋದಯ ಆಗತ್ತೆ, ಸಂಜೆಗೆ ಸೂರ್ಯಾಸ್ತಮಾನ. ಸಂಜೆ ಆದ್ಮೇಲೆ ಕತ್ತಲು ಪ್ರಾರಂಭ ಆಗತ್ತೆ. ಬೆಳಗಿನಿಂದ ಸಂಜೆಯವರೆಗೆ ಇರ್ತಕ್ಕಂಥ ಬೆಳಕು, ಸಂಜೆಯಿಂದ ಪ್ರಾರಂಭವಾಗುವಂತಹ ಕತ್ತಲು ಎರಡೂ ಸಮಾಗಮ ಆಗುವಂತಹ ಒಂದು ಸಮಯ ಬರುತ್ತೆ. ಅದನ್ನ ಸಾಯಂ ಸಂಧ್ಯಾ ಕಾಲ ಅಂತ ಹೇಳ್ತಾರೆ. ಅದೇ ರೀತಿ ಕತ್ತಲು ಮುಗಿದು ನಾಳೆ ಬೆಳಿಗ್ಗೆ ಬೆಳಕು ಹರಿಬೇಕಾದ್ರೆ ಅವೆರಡು ಒಂದಾಗಿ ಬೆಳಕಿನೆಡೆಗೆ ನಮ್ಮ ನೋಟ ಹಾಗೂ ಓಟ ಹಾಗೂ ಬದುಕು ಸಾಗುವಂತ ಒಂದು ಸಮಾಗಮದ ಸಮಯ ಬರುತ್ತೆ. ಅದನ್ನ ಪ್ರಾತಃ ಕಾಲ ಅಂತ ಹೇಳಿ ನಾವು. ಲಗ್ನ ಅನ್ನುವಂಥದ್ದು ಸೂರ್ಯೋದಯದ, ಸಪ್ತಮ ಅನ್ನುವಂಥದ್ದು ಸೂರ್ಯಾಸ್ತಮಾನದ. ಇವೆರಡೂ ಇಲ್ಲಿ ಸಮಾಗಮ ಆಗತ್ತೆ. ಹಾಗೆ ಲಗ್ನ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಶರೀರ ಆದ್ರೆ ಅಥವಾ ಒಂದು ಎಳೆ ಮಗು ಆದ್ರೆ, ಸಪ್ತಮ ಅನ್ನುವಂಥದ್ದು ಒಂದು ಅಡಲ್ಟ್ ಬಾಡಿ. ಈ ಅಡಲ್ಟ್ ಬಾಡಿಗೆ ಇನ್ನೊಂದು ಬೇಕು, ಇನ್ನೊಂದು ಅಪೋಸಿಟ್ ಆಗಿರುವಂಥದ್ದು ಬೇಕು. ಈಗ ಬೆಳಕಿಗೆ ಆಪೋಸಿಟ್ ಕತ್ತಲು, ಹಾಗೆ ಪುರುಷನಿಗೆ ಆಪೋಸಿಟ್ ಅನ್ನುವಂಥದ್ದು ಸ್ತ್ರೀ, ಅಥವಾ ಸ್ತ್ರೀಗೆ ಆಪೋಸಿಟ್ ಅನ್ನುವಂಥದ್ದು ಪುರುಷ. ಇವರಿಬ್ರು ಯಾಕೆ ಬೇಕಂದ್ರೆ ಸಮಾಗಮಕ್ಕೆ ಬೇಕು. ಹಾಗಾಗಿ ಪರಾಶರರು ಇಲ್ಲಿ ಸಪ್ತಮ ಭಾವಕ್ಕೆ ಹೆಸರನ್ನು ಕೊಡುವಂಥದ್ದು ಸ್ತ್ರೀ ಅಥವಾ ಪುರುಷ. ಮೊದಲನೇದು ಸ್ತ್ರೀ ಅನ್ನುವಂಥದ್ದನ್ನ ಹೇಳ್ತಾರೆ. ಪುರುಷರ ಜಾತಕವನ್ನ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಸ್ತ್ರೀ ಅನ್ನೋದಿಕ್ಕೆ ಅರ್ಥ ಏನು, ಸ್ಯಾನ್ಸ್ಕ್ರಿಟ್ ಅಲ್ಲಿ ಸ್ತ್ರೀ ಅನ್ನೋದಿಕ್ಕೆ ಯಾವ ರೀತಿಯ ಅರ್ಥಗಳಿದೆ ಅಂತ ಹೇಳಿ. ಸ್ತ್ರೀ ಅನ್ನೋದಿಕ್ಕೆ ಒಂದು ಪದ ಅರ್ಥ ಹೆಂಡತಿ ಅಂತ ಹೇಳಿ, ಇನ್ನೊಂದು ಕಂಪ್ಯಾನಿಯನ್ ಆಫ್ ಯುವರ್ ಓನ್ ಬಾಡಿ, ನಿಮ್ಮ ಸ್ವದೇಹಕ್ಕೆ ನಿಮ್ಮದೇ ಆದಂತಹ ಮತ್ತೊಂದು ಬಾಡಿ ಪಾರ್ಟ್ನರ್. ಸೊ ಇದು ಸ್ತ್ರೀ ಅನ್ನೋದಿಕ್ಕೆ. ಸೊ ಮಾರ್ಗ, ಎರಡನೆಯದು ಮಾರ್ಗ ಅಂದ್ರೆ ದಾರಿ ಅಂತ. ಈ ಗಂಡು ಹೆಣ್ಣು ಮದುವೆ ಆದ್ಮೇಲೆ ಯಾವ ದಾರಿಯಲ್ಲಿ ಸಾಗಬೇಕು ಅದನ್ನ ಸಹ ಸಪ್ತಮ ಭಾವ ನಮ್ಗೆ ಮೂರನೇ ವಿಚಾರ ಅಂದ್ರೆ, ನಾವು ಯಾವುದೋ ಒಂದು ದಾರಿನಲ್ಲಿ ಪಯಣಿಸಬೇಕು ಅಂದ್ರೆ ನಾವು ಆರಂಭ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಯಾಣ. ಯಾವ ಪ್ರಯಾಣವನ್ನ ನಾವು ಮಾಡ್ತೀವಿ? ಸಪ್ತಮ ಭಾವದಲ್ಲಿ ವೈವಾಹಿಕ ಜೀವನದ ಪ್ರಯಾಣವನ್ನ ಮಾಡ್ತೇವೆ. ಸಪ್ತಮ ಭಾವ ವ್ಯಾಪಾರ ಭಾವ. ಸಪ್ತಮ ಭಾವದಲ್ಲಿ ವ್ಯಾಪಾರಿ ಜೀವನದ ಪ್ರಯಾಣವನ್ನ ಮಾಡ್ತೇವೆ. ಈ ಎರಡೂ ಪ್ರಯಾಣಗಳನ್ನ ನಮಗೆ ತಿಳಿಸುವಂಥದ್ದು ಸಪ್ತಮ ಭಾವ. ನೆಕ್ಸ್ಟ್ ಪದ ಅನ್ನುವಂಥ ಒಂದು ಪದವನ್ನ ಬಳಸ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಪದ? ಎ ರೆಸಿಡೆನ್ಸ್ ಇನ್ಸೈಡ್ ದ ರೆಸಿಡೆನ್ಸ್ ಅಂತ, ಗೆಟಿಂಗ್ ಯುವರ್ ಓನ್ ರೆಸಿಡೆನ್ಸ್ ಅಂತ ಅರ್ಥ. 4ನೇ ಮನೆ ನಿಮ್ಮ ಗೃಹ, ನಿಮ್ಮ ಮನೆ. 7ನೇ ಮನೆ ನಿಮ್ಮ ಮನೆಯಲ್ಲಿ ಇರುವಂತ ಬೆಡ್ರೂಮ್.
ಪದ ಅನ್ನೋದರ ಅರ್ಥ ಯುವರ್ ಬೆಡ್ರೂಮ್ ಅಂತ ಅರ್ಥ. ಯಾಕಂದ್ರೆ ಫೋರ್ತ್ ಭಾವಗೆ ಮತ್ತೆ ಇದು ಫೋರ್ತ್ ಭಾವ ಆಗುತ್ತೆ. ಅಂಡ್ ಆಬ್ವಿಯಸ್ಲಿ ನಿಮ್ಗೆ ಎಲ್ಲಾರ್ಗೂ ಗೊತ್ತಿದೆ, ಲಗ್ನ ಅನ್ನುವಂಥದ್ದು ಒಂದು ಪಿಲ್ಲರು, ಚತುರ್ಥ ಭಾವ ಅನ್ನುವಂಥದ್ದು ಮತ್ತೊಂದು ಪಿಲ್ಲರು, ಸಪ್ತಮ ಭಾವ ಅನ್ನುವಂಥದ್ದು ಮತ್ತೊಂದು ಪಿಲ್ಲರು, ದಶಮ ಭಾವ ಅನ್ನುವಂಥದ್ದು ಮತ್ತೊಂದು ಪಿಲ್ಲರ್. ಇವೆಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ನೀವು ನಿಮ್ಮ ಜೀವನದಲ್ಲಿ ನಿರ್ಮಾಣ ಮಾಡ್ಕೋಬೇಕಾದ್ರೆ ದಿಸ್ ಈಸ್ ದ ಪಿಲ್ಲರ್ ಆಫ್ ಯುವರ್ ಕಾಮ ಡಿಸೈರ್ಸ್. ನಿಮ್ಮ ಜೀವನ ಈ 4 ಕಂಬಗಳ ಮೇಲೆ ನಿರ್ಧಾರವಾಗಬೇಕು. ಯಾವುದೋ ಒಂದು ಕಂಬ ಅಸ್ತಿತ್ವದಲ್ಲಿ ಇಲ್ಲ ಅಂದ್ರೆ ಆ ಭಾಗದ ಭಾರವನ್ನು ಯಾರು ತಡ್ಕೊಳ್ತಾರೆ? ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಇಂಪಾರ್ಟೆಂಟ್ ನೋಡ್ ಆಫ್ ಎ ಬಾಡಿ ಅನ್ನುವಂಥ ಒಂದು ಅರ್ಥ ಇದೆ, ರೀಜನ್ ಅನ್ನುವಂಥ ಅರ್ಥ ಇದೆ, ಎ ಡಿಸೆಂಡಿಂಗ್ ಹೌಸ್ ಟು ದ ಅಸೆಂಡಿಂಗ್ ಅನ್ನುವಂಥದ್ದು ಸಹ ಇದಕ್ಕೆ ಅರ್ಥ ಇದೆ. ಸ್ವದೇಹದ ಮರಣ, ಈ ಜಾಗದಲ್ಲಿ ಮರಣ ಆಗುವಂಥದ್ದನ್ನ ನೀವು ಸ್ವದೇಹದ ಮರಣ, ಸ್ವದೇಹ ಹಾಗೂ ಸ್ವದೇಶದ ಮರಣ ನಿಮ್ಮದೇ. ಈಗ ನಿಮ್ಮ ಬಾಡಿಯ ಮರಣ ಆಗುತ್ತೆ ಅಂದ್ರೆ ಅದು ಹೀಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, 6ನೇ ಭಾವ ಅನ್ನುವಂಥದ್ದು ಮರಣದ ಶಂಕೆ, 7ನೇ ಭಾವ ಅನ್ನುವಂಥದ್ದು ಮಾರಕ ಸ್ಥಾನ, 8ನೇ ಭಾವ ಅನ್ನುವಂಥದ್ದು ಮರಣ. ಹಾಗೆ ಸೊಸೈಟಿ ಗುಣಮಟ್ಟದ ಸಹ ಇದೆರಡನ್ನೂ ನಡೆಸ್ಬೇಕು. ಅದಕ್ಕೆ ಮಾರ್ಗಾಹ ಒಂದು ದಾರಿಯಲ್ಲಿ ನಿಮ್ಮದೇ ಆದಂತ ದಾರಿ ಅಂತ ಹೇಳ್ತಾರೆ ಅಂತ ಹೇಳಿ. ಕಳತ್ರ ಸಂಪದ, ಎಷ್ಟು ನಿಮ್ಗೆ ಸಂಪದ್ಭರಿತವಾಗುತ್ತೆ ಅಂತ ಹೇಳಿ. ಮತ್ತೊಂದು ಪಾಯಿಂಟ್ ಅನ್ನ ಹೇಳ್ತಾರೆ ಪರಾಶರರು, ಯಾರಿಗೆ ಫಸ್ಟ್ ಹೌಸ್ ಲಾರ್ಡ್ 7th ಹೌಸ್ ಅಲ್ಲಿ ಇದ್ರೆ ಅವರು ದೂರದಲ್ಲಿ ಪ್ರಾಪರ್ಟಿ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಜನ್ಮಸ್ಥಳದಿಂದ ದೂರದಲ್ಲಿ ಪ್ರಾಪರ್ಟಿ ಮಾಡ್ತಾರೆ, ಅಥವಾ ಜನ್ಮಸ್ಥಳದಿಂದ ದೂರದಲ್ಲಿ ಪ್ರಾಪರ್ಟಿ ಮಾಡುವಂತ ಆಸೆಗಳಿರುತ್ತೆ ಅಂತ ಹೇಳಿ. ನಿಮ್ಗೆ 7th ಹೌಸ್ ಅಂತಂದ್ರೆ ಯೂನಿಯನ್ ಬಿಟ್ವೀನ್ 2 ಪಾರ್ಟ್ನರ್ಸ್ ಅನ್ನುವಂಥದ್ದು ಗೊತ್ತಾಯ್ತು. ಇನ್ನೊಂದು ಅರ್ಥ 7th ಹೌಸ್ ಅನ್ನೋದಕ್ಕೆ ಏನಂತಂದ್ರೆ ಅಪೋಸಿಟ್ ಕ್ಯಾರೆಕ್ಟರ್ ಅಂತ, ಎಂಟೈರ್ಲಿ ಅಪೋಸಿಟ್ ಕ್ಯಾರೆಕ್ಟರ್. ಬಚಕ್ರದ ಪ್ರಥಮ ಭಾವದ ಕುಜ ಗಂಡ ಆದ್ರೆ ಬಚಕ್ರದ ಸಪ್ತಮ ಭಾವ ಹೆಣ್ಣಾಯ್ತು. ಲಗ್ನ ಸೂರ್ಯೋದಯ ಆದ್ರೆ ಸಪ್ತಮ ಸೂರ್ಯಾಸ್ತಮಾನ ಆಯ್ತು. 2 ಡಿಫ್ರೆಂಟ್ ಶೇಡ್ಸ್ ಇದೆ ನಿಮ್ಗೆ. ಇವೆರಡೂ ಬೇರೆ ಬೇರೆ, ಇವೆರಡು ಒಂದೇ ಅಲ್ಲ, ಇವೆರಡೂ ಸಹ ಬೇರೆ ಬೇರೆ. ಅಂದ್ರೆ ಒಂದು ಶಕ್ತಿ ಏನಿರುತ್ತೆ ಆ ಶಕ್ತಿಗೆ ಆಪೋಸಿಟ್ ಆಗಿರುವಂತ ಮತ್ತೊಂದು ಶಕ್ತಿ. ನಿಮ್ಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ 7th ಹೌಸ್ ಕಾರಕತ್ವ ಏನಂದ್ರೆ, ಫಸ್ಟ್ ಹೌಸ್ ಈಸ್ ಯುವರ್ ಎನರ್ಜಿ, 7th ಹೌಸ್ ಈಸ್ ಯುವರ್ ಅನದರ್ ಎನರ್ಜಿ, ಅದು ನಿಮ್ಮ ಇನ್ನೊಂದು ಎನರ್ಜಿ. ಈಗ ಅದು ಇನ್ನೊಂದು ಎನರ್ಜಿ ಹೇಗೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಈಗ ನಾವು ನೋಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಬಚಕ್ರದಲ್ಲಿ ಮೊದಲನೇ ಮನೆ ತಗೊಳ್ಳಿ, ಮೊದಲನೇ ಮನೆ ಮೇಷರಾಶಿ, ಅದು ಅಗ್ನಿ ತತ್ವ. ಬಚಕ್ರದಲ್ಲಿ 7ನೇ ಮನೆ ತಗೊಳ್ಳಿ, ಅದು ತುಲಾ ರಾಶಿ, ವಾಯು ತತ್ವ. ಗಾಳಿ ಇದೆ, ಈ ಫೈರ್ ಏರ್ ತುಂಬಾ ಜಾಸ್ತಿ ಆಗೋಗ್ಬಿಟ್ರೆ ಫೈರ್ ಆರೋಗ್ಬೋದು ನೀವು ದೀಪ ಹಚ್ಚಿದಾಗ, ಅಥವಾ ಆ ಗಾಳಿ ಉರಿಲಿಕ್ಕೆ ಫೈರ್ ಆಕ್ಸಿಜನ್ ಆಗಿ ಸಪೋರ್ಟ್ ಮಾಡುತ್ತೆ. ಬೆಂಕಿಗೆ ಗಾಳಿ ಎಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರುತ್ತೆ, ಇಟ್ ವಿಲ್ ಬಿಕಮ್ ಎ ರೊಮ್ಯಾಂಟಿಕ್ ಅಗ್ರಿಮೆಂಟಲ್ ಫ್ಲೇಮ್ ಆಫ್ ಯುವರ್ ಲೈಫ್. ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಗಂಡ ಹೆಂಡತಿ ಜಗಳ ಅಂತ ಅರ್ಥ. ನಿಮ್ಮ ಹತ್ರಕ್ಕೆ ಒಂದು ಅಗ್ನಿ ಎನರ್ಜಿ ಇದೆ, ಮತ್ತೊಂದು ವಾಯುವಿನ ಎನರ್ಜಿ ಇದೆ, ಎರಡೂ ನಿಮ್ದೆ, ಎರಡೂ ನಿಮ್ ಜೀವನಕ್ಕೆ ಬಂದಿರೋಂಥದ್ದೇ, ಎರಡೂ ನಿಮ್ಮ ಕಾಂಟ್ರಾಕ್ಟ್ಗೆ ಬಂದಿರೋಂಥದ್ದು ಇದು. ಸೊ ಈ ಫೈರ್ ಬಿಕಮ್ ಮೋರ್ ಅಂಡ್ ಮೋರ್, ಬಿರುಗಾಳಿ ತರ ಆಗೋದ್ರೆ ಫ್ಲೇಮ್ ವಿಲ್ ಗಾನ್, ಫ್ಲೇಮ್ ಹೊಟ್ಟೋಗುತ್ತೆ. ಇಲ್ಲ ಬೆಂಕಿ ಜಾಸ್ತಿ ಆಗಿ ಹೋಗ್ಬಿಟ್ರೆ, ಫುಲ್ಲು ಬೆಂಕಿ ಜಾಸ್ತಿ ಆಗಿ ಹೋಗ್ಬಿಟ್ರೆ ಏರ್ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಅವಾಗ ಬೆಂಕಿ ಎಲ್ಲಾ ಕಡೆ ವ್ಯಾಪಿಸ್ಕೊಂಡ್ಬಿಡುತ್ತೆ. ಈ ಗಂಡ ಹೆಂಡತಿ ನಡುವಿನ ಜಗಳ ಕಿಚ್ಚಾದ್ರೆ ಅದು ಮನೆಯೆಲ್ಲ ಆವರಿಸ್ಕೊಂಡ್ಬಿಡುತ್ತೆ. ನಿಮ್ಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಾನು. ವಾಟರ್ ಅಂಡ್ ಅರ್ತ್ ಎರಡು ಡೆಡ್ ಆಪೋಸಿಟ್ಗಳು ಬರುತ್ತೆ. ಕಟಕ ವಾಟರ್ ಆದ್ರೆ ಈ ಕಡೆಯಿಂದ ಮಕರ ರಾಶಿ ಪೃಥ್ವಿ ತತ್ವ ಆಗುತ್ತೆ. ಈ ಒಂದು ಅರ್ತಿನ ಮೇಲೆ ನೀರು ಸಮವಾಗಿ ಹೋದ್ರೆ ಭೂಮಿ ಫಸಲಾಗುತ್ತೆ, ಅಲ್ಲಿ ನೀವು ಒಂದು ಬೆಳೆನ ಬೆಳಿಬಹುದು. ಸೊ ಎನಿ ಪ್ಲಾಂಟ್ ಕ್ಯಾನ್ ಗ್ರೋ, ಯು ವಿಲ್ ಗೆಟ್ ದ ಫೀಡ್, ನಿಮಗೆ ಫುಡ್ ಸಿಗತ್ತೆ.
ಈ ನೀರೇ ಜಾಸ್ತಿ ಆಗೋದ್ರೆ ಅಲ್ಲಿರೋ ಬೆಳೆ ಎಲ್ಲ ಕೊಳ್ತು ಹೋಗ್ಬಿಡುತ್ತೆ. ಈ ನೀರು ವಿಪ್ಲವ ತಾಂಡವ ಆಡ್ಬಿಟ್ರೆ, ಸುನಾಮಿ ತರ ಬಂದ್ಬಿಟ್ರೆ ಎಲ್ಲದನ್ನು ಅದು ನಾಶ ಮಾಡ್ಬಿಡುತ್ತೆ. ಸೊ ಹಾಗೆ ಈ ತತ್ವಗಳು, ಈ ಪಂಚಭೂತ ತತ್ವಗಳು ತ್ರಿಗುಣಗಳ ಆಧಾರದ ಮೇಲೆ ಯಾವಾಗ್ಲೂ ಕೆಲಸ ಮಾಡ್ತಾ ಇರುತ್ತೆ. ಸೊ 7th ಹೌಸ್ ನಿಮ್ಮ ಇನ್ನೊಂದು ಎನರ್ಜಿ. ಸೊ 7th ಹೌಸ್ ಈಸ್ ಯುವರ್ ಬಿಸ್ನೆಸ್ ಎನರ್ಜಿ. 7th ಹೌಸ್ ಈಸ್ ಯುವರ್ ಪಾರ್ಟ್ನರ್ ಎನರ್ಜಿ. 7th ಹೌಸ್ ಈಸ್ ಯುವರ್ ಸೋಷಿಯಲ್ ಲೈಫ್ ಎನರ್ಜಿ. ಪ್ರತಿಯೊಂದು ಅಷ್ಟೇ. ಇವಾಗ 4th ಹೌಸ್ಗೂ 10th ಹೌಸ್ಗೂ ತಗೊಳ್ಳಿ. 10th ಹೌಸ್ ಕರ್ಮ, 4th ಹೌಸ್ ಮನಸ್ಸು. ನೀವ್ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಮನಸ್ಸಿಟ್ಟು ಕೆಲಸ ಮಾಡ್ಬೇಕು, ಅವಾಗ ಅದು ಫಲ ಕೊಡುತ್ತೆ. ಆದ್ರೆ ಮನಸ್ಸಿನ ತುಂಬಾ ಆಸೆಯನ್ನ ಇಟ್ಕೊಂಡು ಕೆಲಸ ಮಾಡಬಾರ್ದು, ಅವಾಗ ಕರ್ಮ ಬೆಳೆಯುತ್ತೆ. ಮನಸ್ಸಿಟ್ಟು ಕೆಲಸ ಮಾಡ್ಬೇಕು, ಕರ್ಮ ಸಾಫಲ್ಯವಾಗತ್ತೆ. ಆದ್ರೆ ಆಸೆ ಇಟ್ಟು ಕೆಲಸ ಮಾಡಬಾರ್ದು, ಅದು ನಿಷ್ಕಾಮ ಕರ್ಮ ಆಗ್ಬೇಕು. ನಿಷ್ಕಾಮ ಕರ್ಮ ಆದ್ರೆ ನಮ್ಗೆ ಕರ್ಮ ಬಂಧನ ಬರೋದಿಲ್ಲ. ಅದಕ್ಕೆ 7th ಹೌಸ್ ಚಂದ್ರ ಆಸೆಗಳಿಗೆ ಕಾರಕ, ಶನಿ ಕೆಲಸಕ್ಕೆ ಕಾರಕ. ನೀವು ಮಾಡೋ ಪ್ರತಿ ಕೆಲಸನೂ ನೀವು ಆಸೆ ಇಟ್ಕೊಂಡ್ರೆ ಒಂದ್ ನಿರೀಕ್ಷೆ ಉದ್ಭವ ಆಗುತ್ತೆ. ಒಂದ್ ನಿರೀಕ್ಷೆ ಉದ್ಭವ ಆದ್ರೆ ನಿಮ್ಗೆ ಅಲ್ಲಿ ಸ್ಯಾಟಿಸ್ಫೈ ಆಗ್ಬೇಕು. ಸ್ಯಾಟಿಸ್ಫೈ ಆದ್ರೆ ಮಾತ್ರ. ಸ್ಯಾಟಿಸ್ಫೈ ಆಯ್ತಾ ನಿಮ್ಗೆ ಹ್ಯಾಪಿನೆಸ್, ಸ್ಯಾಟಿಸ್ಫೈ ಆಗ್ಲಿಲ್ವೋ ಮತ್ತೆ ದುಃಖ. ಮ್ಯಾರೇಜು ಹಾಗೆ. ನಿಮ್ ಬೇಕು ಬೇಡಗಳನ್ನ ಸಂಗಾತಿ ವಿಚಾರಿಸ್ಕೊಂಡ್ರೆ ಯು ಆರ್ ಹ್ಯಾಪಿ. ಬೇಕು ಬೇಡ ವಿಚಾರಿಸ್ಕೊಳ್ಳಿಲ್ಲ ಅಂದ್ರೆ ಯು ಆರ್ ಅನ್ಹ್ಯಾಪಿ ಆಬ್ವಿಯಸ್ಲಿ. ಬೇಕು ಬೇಡ ವಿಚಾರಿಸ್ಕೊಂಡ್ರೆ ನಿಮ್ಮ ಜೀವನ ಸೂರ್ಯೋದಯದ ರೀತಿ ರಂಗರಂಗ ಆಗಿರುತ್ತೆ. ಬೇಕು ಬೇಡ ವಿಚಾರಿಸ್ಕೊಳ್ಳಿಲ್ಲ, ನಿಮ್ಮ ಜೀವನ ಸೂರ್ಯಾಸ್ತಮಾನದ ರೀತಿ ದುಃಖಮಯವಾಗುತ್ತೆ. ಎರಡನ್ನೂ ತಗೊಳ್ತಾ ಇರೋದೇವರು ನೀವೇ. ಅವ್ ಹೇಳೋದು ಯಾರನ್ನ? ನೀನ್ ರೀಸನ್ನು, ನಿನ್ನಿಂದ ನಾನು ಹ್ಯಾಪಿ ಆಗಿಲ್ಲ ಅಂತ. ಬಟ್ ಹ್ಯಾಪಿನೆಸ್ಸು ದುಃಖ ಇನ್ನೊಬ್ರ ಮೇಲೆ ಇರೋಲ್ಲ, ನಮ್ಮ ಮನ್ಸೊಳಗಡೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ವಿ ಆರ್ ಡಿಪೆಂಡೆಡ್ ಆನ್ ಅದರ್ಸ್. ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಹ್ಯಾಪಿನೆಸ್ಗೆ, ಇದಕ್ಕೆ ಅಂತ ಹೇಳಿ. ಸೊ ದಟ್ ಈಸ್ ಕಾಲ್ಡ್, ಪರಾಶರಾಜಿ ಯೂಸಸ್ ಒನ್ ವರ್ಡ್, ಸಹಜೀವನ. ಸಹಜೀವನ. ಸಹಜೀವನ ಅಂದ್ರೆ ನಾನು ಮೇಲಲ್ಲ ನೀನು ಮೇಲಲ್ಲ, ಮಿತ್ರಯಾ ಮಿತ್ರಂ. ಮೈತ್ರೇಯ ಅಂತ ಒಂದು ಪದವನ್ನ ಬಳಸ್ತಾರೆ ಯಾರು, ವಾತ್ಸಾಯನರು. ಮೈತ್ರೇಯ, ಗಂಡ ಹೆಂಡತಿಗಳ ನಡುವೆ ಮೈತ್ರೇಯ ಇರಬೇಕು ಅಂತ ಹೇಳಿ. ಮೈತ್ರೇಯ ಅಂದ್ರೆ ಫ್ರೆಂಡ್ಲಿನೆಸ್ ಅಂತ, ಸ್ನೇಹ ಅಂದ್ರೆ ಫ್ರೆಂಡ್ಶಿಪ್ ಅಂತ. ಫ್ರೆಂಡ್ಶಿಪ್ ಗಿನ್ನ ಹೈಯರ್ ವರ್ಷನ್ ಮೈತ್ರೇಯ ಅನ್ನುವಂತ ಒಂದು ಪದ. ಅದು ಯಾವತ್ತೂ ಬೇರೆ ಆಗೋದಿಲ್ಲ ಅದು. ಸೊ ಇಬ್ಬರ ನಡುವೆ ಸ್ನೇಹ ಅನ್ನುವಂಥದ್ದು ಅಷ್ಟು ಡೀಪ್ ಆಗಿರುತ್ತೆ ಅನ್ನೋದರ ಒಂದು ಅರ್ಥ ಅದು. ಸೊ ಈ ಸಪ್ತಮ ಭಾವ ಹೇಗ್ ಕೆಲಸ ಮಾಡುತ್ತೆ, ಯಾವ ಸೂತ್ರಗಳ ಮೇಲೆ ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ನಾನು ಹಿಂದೆ ತುಂಬಾ ಪಾಠಗಳನ್ನ ಮಾಡಿದ್ದೇನೆ, ವಿವರವಾಗಿ ಮಾಡಿದ್ದೇನೆ. ಈಗ ಸಪ್ತಮ ಭಾವಕ್ಕೆ ನಾವು ಹೋಗೋದಕ್ಕೆ ಮುನ್ನ ಸುಮ್ನೆ ನಿಮ್ಗೆ ಅದರ ಒಂದು ಗ್ಲಿಮ್ಸ್ ಅನ್ನ ಕೊಡ್ತಾ ಇದ್ದೇನೆ. ಈಗ ಇಷ್ಟೊತ್ತು ನಾನು ಮಾತಾಡಿರುವಂತ ಪಾಠ ಈಗಾಗಲೇ ಹಿಂದೆ ಮಾಡಿದ್ದೇನೆ ನಾನು. ಈಗ ಬರೋಣ ಮತ್ತೆ ಸೂತ್ರಗಳ ವಿಚಾರಕ್ಕೆ ಬರೋಣ. ಅಥ ಮೈತ್ರೇ ಇತಿ ಜಾಯಾ ಭಾವಜಂ ಫಲಮುಚ್ಯತೆ, ಸ್ವಕ್ಷೇ ಸ್ವಕ್ಷೇತ್ರೇ ಜಾಯೇಶು ಪೂರ್ಣ ಜಾಯಂ ಸುಖವದೇ. ನಾನು ಹಾಕಿದ್ದೆ, ಇದು ಸಂಸಾರವ ಸಂಹಾರವ, ವ್ಯಾಪಾರವ ಅಥವಾ ನಷ್ಟವ. ಈ ಜೀವನದ ಯಾತ್ರೆಯಲ್ಲಿ ನಮಗೆ ಒಂದು ಕಾಂಟ್ರಾಕ್ಟ್ ಬರುತ್ತೆ. ಪೂರ್ವಜನ್ಮದಲ್ಲಿ ನಾವು ಮಾಡಿರುವಂತ ಕರ್ಮದ ಕಾಂಟ್ರಾಕ್ಟ್ ಇರ್ಬೋದು, ಅಥವಾ ಈ ಜನ್ಮದಲ್ಲಿ ನಾವೇ ಮಾಡಿಕೊಂಡಂತ ಕರ್ಮದ ಕಾಂಟ್ರಾಕ್ಟ್ ಇರ್ಬೋದು. ಬಟ್ ಈ ವಿವರಕ್ಕೆ ಹೋಗೋದಕ್ಕೆ ಮುಂಚೆ ನಾನು ಇನ್ನೊಂದು ವಿಚಾರಕ್ಕೆ ಬಂದ್ಬಿಡ್ತೇನೆ. ನಿಮ್ಗೆಲ್ಲಾರ್ಗೂ ಗೊತ್ತಿದೆ ಈ ಷೋಡಶ ಸಂಸ್ಕಾರಗಳು ಅಂತೇಳಿ ಎಲ್ಲಾರ್ಗೂ ಗೊತ್ತಿದೆ. ಈ ಷೋಡಶ ಸಂಸ್ಕಾರಗಳಿಗೆ ಪ್ರತಿಯೊಂದಕ್ಕೂ ಮುಹೂರ್ತಗಳನ್ನ ನೋಡ್ತಾರೆ. ಈ ಮುಹೂರ್ತ ಅನ್ನುವುದರ ಅರ್ಥ ಮಹಾ ಅರ್ಥ ಅಂತ ಹೇಳಿ.
ಮಹಾಲಕ್ಷ್ಮಿ ಅಂದ್ರೆ ಮಹಾಲಕ್ಷ್ಯ ಅಂತ ಹೇಳಿ ಅರ್ಥ. ಸೊ ಈ ಜೀವನ ನಾವು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ನಿಮ್ಗೆಲ್ಲಾರ್ಗೂ ಬಹಳ ಆಶ್ಚರ್ಯ ಆಗ್ಬಹುದು. ಯಾವುದೋ ಪಿತೃಲೋಕದಲ್ಲೋ ಯಾವುದೋ ಒಂದು ಲೋಕದಲ್ಲೋ ಇಲ್ಲಿಂದ 1000 ಕಿಲೋಮೀಟರ್ಗಳ ಮೇಲೆ ಇರುವಂತಹ ಒಂದು ಆತ್ಮವನ್ನ ಒಬ್ಬ ತಂದೆ ಈ ಭೂಮಿಗೆ ತರ್ತಾನೆ. ಅಷ್ಟು ಲೋಕಗಳನ್ನ ಪ್ರಯಾಣ ಮಾಡಿ ಆ ಮಳೆಯ ಹನಿಗಳಲ್ಲಿ ಸೇರಿ ಭೂಮಿಗೆ ಬಿದ್ದು ಬೆಳೆಯುವಂತಹ ಕಾಳುಗಳಲ್ಲಿ ಬಂದು ನಿಮ್ಮ ಮನೆಗೆ ಬಂದು ರೇಷನ್ ಆಗಿ ಆಹಾರಗಳನ್ನ ನೀವೇನ್ ಮಾಡಿ ತಿಂತೀರಿ, ಅನ್ನಂ ಔಷಧಂ ಅಂತ ಹೇಳಿ ಅನ್ನದ ಮುಖಾಂತರ ಶರೀರಕ್ಕೆ ಹೋಗಿ ಅದು ವೀರ್ಯವಾಗಿ, ಆ ವೀರ್ಯ ಮತ್ತೊಂದು ತಾಯಿಯ ದೇಹಕ್ಕೆ ಹೋಗಿ ಸೇರಿ ಅಲ್ಲಿ ಗರ್ಭ ಫಲಿತವಾಗಿ ಆಗ ನಿಮಗೆ ಆತ್ಮ ಪ್ರವೇಶವಾಗುತ್ತೆ. ಆತ್ಮ ಎಲ್ಲಿಂದ ಪ್ರವೇಶವಾಗುತ್ತೆ? ಬ್ರಹ್ಮರಂಧ್ರದ ಮುಖಾಂತರ. ತಾಯಿಯ ಗರ್ಭದಲ್ಲಿ ಇರುವಂತಹ ಶಿಶುವಿನ ಬ್ರಹ್ಮರಂಧ್ರದ ಮುಖಾಂತರವಾಗಿ ಅದು ಆತ್ಮ ಪ್ರವೇಶವಾಗತ್ತೆ. ಯಾವ ಕಾರಣಕ್ಕೋಸ್ಕರ ಭಾವಕಾರಕತ್ವಗಳಲ್ಲಿ ರವಿಯನ್ನ ಪ್ರಥಮ ಭಾವಕ್ಕೆ ಕಾರಕತ್ವ ಮಾಡಿದ್ದಾರೆ ಅಂದ್ರೆ, ದಿಸ್ ಈಸ್ ದ ರೀಸನ್ ಆತ್ಮ ವಿಲ್ ಎಂಟರ್ ಫ್ರಮ್ ಯುವರ್ ಬ್ರಹ್ಮರಂಧ್ರ. ಆತ್ಮ ಎಲ್ಲೋಗಿ ನಿಂತುಕೊಳ್ಳುತ್ತೆ? ನಿಮ್ಮ ಹೃದಯ ಸ್ಥಾನದಲ್ಲಿ ಹೋಗಿ ಆತ್ಮ ನಿಂತುಕೊಳ್ಳುತ್ತೆ. ಸರ್ವವ್ಯಾಪಿತ್ವ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಅದು ಆವರಿಸುತ್ತೆ ಆತ್ಮ ಅನ್ನುವಂಥದ್ದು. ಸೊ ಅಲ್ಲಿಂದ ಇಲ್ಲಿಗೆ ತಗೊಂಡು ಬರುವಂತ ಒಂದು ಕಾರ್ಯ ರೀ ಅದು. ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಕರ್ಮ ಅಕೌಂಟ್ಸ್ ಆಕ್ಟ್ಸ್ ಗಳೆಲ್ಲ ಆಗ್ಬೇಕು. ಸಂಚಿತದಿಂದ ಪ್ರಾರಬ್ಧ ಕರ್ಮ ತಗೋಬೇಕು. ಆತ್ಮ ಡಿಸೈಡ್ ಮಾಡ್ಬೇಕು ಯಾವ ಮನೆಗೆ ನಾನು ಹೋಗಿ ಜನ್ಮ ತಾಳ್ಬೇಕು ಅಂತ ಹೇಳಿ. ಇಷ್ಟೆಲ್ಲಾ ಪ್ರೋಸೆಸ್ಗಳು ನಡೆಯುತ್ತೆ. ಈ ಎಲ್ಲಾ ಪ್ರೋಸೆಸ್ಗಳು ಭೂಮಿ ಮೇಲೆ ನಡೆಯೋದಿಲ್ಲ. ನೀವು ಅನ್ಕೊಂಡಿದ್ದೀರಿ ಭೂಮಿ ಮೇಲೆ ಏನ್ ನಡೆಯುತ್ತೆ, ಇಬ್ರು ಮದ್ವೆ ಆಗ್ತಾರೆ, ಒಂದ್ ಸಂಸಾರ ಅಂತ ಮಾಡ್ತಾರೆ ಅಷ್ಟೇ. ಅಲ್ಲೊಂದು ಜೀವ ಬರ್ಬೇಕಂದ್ರೆ ಆತ್ಮ ಯಾವ್ದೋ ಲೋಕದಿಂದ ಬರ್ಬೇಕು. ಆ ಜೀವ ಎಲ್ಲಿಂದಲೋ ಬರ್ಬೇಕು. ನಿಮ್ ಕಿವಿಗಳು ಕರೆಕ್ಟಾಗಿ ಕೆಲಸ ಮಾಡ್ಬೇಕಂದ್ರೆ ಆಕಾಶ ತತ್ವ ಅಲ್ಲಿಂದ ಬರ್ಬೇಕು, ಜಲತತ್ವ ಕೆಲಸ ಮಾಡ್ಬೇಕು, ವಾಯು ತತ್ವ ಕೆಲಸ ಮಾಡ್ಬೇಕು. ಈ ಎಲ್ಲಾ ಲೇಯರ್ಗಳಾಗಿ ಭೂಮಿಯನ್ನ ಆವರಿಸಿದೆ. ಇವೆಲ್ಲ ನಿಮ್ ಬಾಡಿ ಒಳಗಡೆಗೆ ಸಂಯೋಜನೆ ಆಗ್ಬೇಕು. ಅದಕ್ಕೆ ಅವುಗಳಿಗೆ ಸಂಬಂಧಪಟ್ಟಂತಹ ದೇವತೆಗಳು ಅಧಿದೇವತೆಗಳು ಪ್ರಕಟವಾಗಬೇಕು ನಿಮ್ಮೊಳಗಡೆ. ಇಷ್ಟೆಲ್ಲಾ ಮಹಾನ್ ಕೆಲಸಗಳು ಆಗ್ಬೇಕಾದ್ರೆ ಅದಕ್ಕೊಂದು ಅರ್ಥ ಬೇಡವೇನ್ರಿ? ಆ ಅರ್ಥನೇ ಮುಹೂರ್ತ. ಅದಕ್ಕೆ ವಿವಾಹ ಮುಹೂರ್ತ ಕರೆಕ್ಟ್ ಆಗಿದ್ರೆ, ಗರ್ಭದಾನದ ಮುಹೂರ್ತ ಕರೆಕ್ಟ್ ಆಗಿದ್ರೆ ಜಾತಕಗಳು ಕರೆಕ್ಟ್ ಆಗಿ ಬರ್ತವೆ. ನೆಕ್ಸ್ಟ್ ಹುಟ್ಟುವಂತ ಜಾತಕಗಳು ಕರೆಕ್ಟ್ ಆಗಿ ಬರುತ್ತೆ. ಆ ಷೋಡಶ ಸಂಸ್ಕಾರಗಳನ್ನ ಮಾಡಿರೋದು ಉದ್ದೇಶ ಏನಂದ್ರೆ ಹುಟ್ಟಿದ ಮೇಲೆ ಪರಿತಪ್ಸೋದು ಬೇಡ ಕಣಯ್ಯ, ಹುಟ್ಟೋಗ್ ಮುಂಚೆ ಎಚ್ಚರಿಕೆ ತಗೋ ಅಂತ ಹೇಳಿ ಅರ್ಥ. ಎಷ್ಟು ಜನ ಅದನ್ನ ಪಾಲಿಸ್ತಾರೆ ಇವತ್ತು? ಎಲ್ಲಾರ್ಗೂ ಅರ್ಜೆಂಟ್. ನಾನು ಇವಾಗ್ಲೂ ನಿಮ್ಗೆ ಹೇಳ್ತೀನಿ, ಒಂದು ವಿವಾಹ ಮುಹೂರ್ತ ಇಡೋದಿಕ್ಕೆ 1 ದಿನ ಕನಿಷ್ಠ ಪಕ್ಷ ಸಮಯ ಬೇಕು. ಎಲ್ಲಾದೂನು ಬೇಕಂದ್ರೆ ಇವತ್ ನೋಡಿ ಒಬ್ರ ಹತ್ರಕ್ಕೆ ಹೋದ್ರೆ 15 ನಿಮಿಷಕ್ಕೆ ಒಂದು ಮುಹೂರ್ತ ಇಟ್ಕೊಟ್ಟು ಕಳಿಸ್ಬಿಡ್ತಾರೆ. ಈಗ ಮುಹೂರ್ತಗಳನ್ನ ನಾವು ಇಡ್ತಾ ಇರುವಂತದ್ದು ಭಾನುವಾರಕ್ಕೆ. ಯಾಕಂದ್ರೆ ಎಲ್ಲಾ ಛತ್ರಗಳು ಭಾನುವಾರ ಫ್ರೀ. ಮುಹೂರ್ತದಲ್ಲಿ ಭಾನುವಾರ ಮದ್ವೆನೇ ಇಲ್ಲ. ಬುಧವಾರ, ಗುರುವಾರ, ಶುಕ್ರವಾರ ಮಾಡ್ಬೇಕು. ಸೋಮವಾರ ಮಧ್ಯಮ ಅಂತಾರೆ. ಭಾನುವಾರ ಲೆಕ್ಕಕ್ಕೆ ಇಲ್ಲ. ಇವತ್ ಯಾರನ್ನೇ ಕೇಳಿ ಭಾನುವಾರ ಮಾಡ್ತಾರೆ. ಪುರೋಹಿತ ಯಾವ್ದೋ ಒಂದು ಶಾಂತಿ ಹೇಳ್ತಾರೆ, ಪಂಚಕ ಶಾಂತಿ ಹೇಳ್ತಾರೆ, ಏನೋ ಒಂದು ಹೇಳ್ತಾರೆ, ಮಾಡ್ತಾರೆ. ಮಕ್ಕಳು ಹುಟ್ಟದ ಮೇಲೆ ಎಲ್ಲಾರು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡ್ಬೇಕು. ನನ್ನ ಮಗ ಹಂಗೆ ಹೆಸರು ಮಾಡ್ಬೇಕು, ಮಗಳು ಹಿಂಗೆ ಹೆಸರು ಮಾಡ್ಬೇಕು, ಒಳ್ಳೆ ಹೆಸರು ತರಬೇಕು, ಧನವಂತರಾಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತೇಳಿ ಆ ಮಕ್ಕಳು ಮಾತ್ ಕೇಳಲಿಲ್ಲ ಅಂದ್ರೆ ದೇವ್ರ ಕರುಣೆ ಇಲ್ಲ, ನಮ್ಗೆ ಹಿಂಗ್ ಕಷ್ಟ ಕೊಟ್ಬಿಟ್ಟ ಅಂತಾರೆ. ದೇವ್ರು ಕೊಟ್ಟಿರೋ ಕಷ್ಟ ಅಲ್ರಿ, ನೀವೇ ತಂದ್ಕೊಂಡಿರೋ ಕಷ್ಟ ಅದು. ಯಾಕೆ ನೀವೇ ತಂದ್ಕೊಂಡಿರೋ ಕಷ್ಟ? ಗರ್ಭಧಾನದ ಸಮಯದಲ್ಲಿ ಮಾಡಿರುವಂತ ತಪ್ಪು. ನೀನ್ ತಪ್ಪು ಮಾಡಿದ್ಯಾ, ನೀನ್ ಶಿಕ್ಷೆ ಅನ್ಭವಿಸು. ತಪ್ಪು ಮಾಡಿದ್ಯಾ ಅನ್ನೋದ್ರ ಅರ್ಥ ಏನು? ನೀನ್ ಬ್ಯಾಡ್ ಕರ್ಮ ಮಾಡಿದ್ಯಾ. ಈ ಎಲ್ಲ ಹುಟ್ಟಿದ ಮೇಲೆ ಯಾವ್ದೋ ಒಂದು ಹುಟ್ಟು ಬಿಟ್ರಪ್ಪ, ಇವಾಗ ಆಗೋಯ್ತು, ಆಗೋಯ್ತು, ಮುಹೂರ್ತನು ನೋಡ್ಲಿಲ್ಲ ಅಥವಾ ನೋಡ್ಕೊಂಡಿದೀವಿ, ಏನೋ ಒಂದ್ ಮಾಡ್ಕೊಂಡಿದೀವಿ, ಆಗಿದಾಗೋಗಿದೆ ಸರ್, ಫಲಗಳೇನು, ಹೇಗೆ ಫಲಗಳು ಅಂತ ಹೇಳಿ. ಈ ಸಪ್ತಮ ಭಾವದ ಬಗ್ಗೆ ವಿವರಣೆ ಮಾಡ್ಬೇಕಾದ್ರೆ ಪರಾಶರರು ಏನನ್ನು ಹೇಳ್ತಾರೆ ನೋಡಿ. ಇವಾಗ ಸಪ್ತಮೇಶ 7ನೇ ಮನೆಯ ಅಧಿಪತಿ ಸ್ವಕ್ಷೇತ್ರದಲ್ಲಿದ್ರೆ
ಉಚ್ಚ ಕ್ಷೇತ್ರದಲ್ಲಿದ್ರೆ ಪೂರ್ಣ ಸುಖ. ಸ್ವಕ್ಷೇತ್ರ ಉಚ್ಚ ಕ್ಷೇತ್ರ ಆಯ್ತು. 6ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲೋ ಉಚ್ಚ ಕ್ಷೇತ್ರದಲ್ಲೋ ಇದ್ರೆ ಒಳ್ಳೆ ಫಲನ ಅಂತ ನೀವು ಕೇಳ್ಬೋದು. ನೋ, ನಾಟ್ ಲೈಕ್ ದಟ್. ಯಾಕಂದ್ರೆ ಭಾವ ಶುಭಗಳಲ್ಲಿ ಪರಾಶರರು 4 ನಿಯಮಗಳನ್ನು ಹೇಳಿದ್ದಾರೆ. ಮೊದಲನೇದು ಡಿಗ್ರಿ, ಎರಡನೆಯದು ಸ್ಥಾನ, ಅದು ಕೇಂದ್ರ ಆಗ್ಬೋದು, ತ್ರಿಕೋಣ ಆಗ್ಬೋದು, ಈ ತರದ್ದು ಶುಭ ಸ್ಥಾನ. ಮೊದಲನೇ ಡಿಗ್ರಿ, ಕೇಂದ್ರ ಸ್ಥಾನ, ಶುಭ ಸ್ಥಾನ. ಇದಾದ್ಮೇಲೆ ಅದರ ಅಭಾವದ ಕಾರಕ ಗ್ರಹ 3ನೇದು, 4ನೇದು ನವಾಂಶದಲ್ಲಿ ಅದರ ಸ್ಥಿತಿ. ಇಷ್ಟೇ ಪರಾಶರರು ಹೇಳಿರೋದು ಇಷ್ಟೇ. 4 ಸೂತ್ರಗಳು ಕೊಡ್ತಾರೆ ಕರೆಕ್ಟ್ ಆಗಿ. ಈ 4 ಸೂತ್ರ ಹಿಡ್ಕೊಂಡು ನಾವ್ ಇವಾಗಲೇ ಯಾರ್ದು ವಿಜಯ್ ಮಲ್ಯದು ಅಲಾಂಗ್ ವಿತ್ ಶ್ಲೋಕಗಳ ಸಮೇತ ಅವನ ಜೀವನದಲ್ಲಿ ಏನೇನು ಎಡವಟ್ಟುಗಳಾಯ್ತು ಅದಕ್ಕೆ ಆ ಶ್ಲೋಕಗಳ ಅರ್ಥಗಳೇನು. ವೆರಿ ಸಿಂಪಲ್. ಇಲ್ಲಿ ಹೇಳ್ತಾ ಇದ್ದಾರೆ, ಸಪ್ತಮೇಶನಿಗೆ ಸ್ವಕ್ಷೇತ್ರ ಇದ್ರೆ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ರೆ ಡಿಗ್ರಿ ಕರೆಕ್ಟ್ ಆಗಿರ್ಬೇಕು, ನೆನ್ಪಿಟ್ಕೋಬೇಕು. ಡಿಗ್ರಿ ಕರೆಕ್ಟ್ ಆಗಿರ್ಬೇಕು, ಒಳ್ಳೆ ಮನೆಗಳಲ್ಲಿ ಇರ್ಬೇಕು, ಸ್ವನವಾಂಶ ಹೇಳ್ತಾರೆ, ಒಳ್ಳೆ ನವಾಂಶದಲ್ಲಿ ಇರ್ಬೇಕು. ಸ್ವನವಾಂಶ ಇಲ್ಲಾಂದ್ರೂ ಮಿತ್ರ ನವಾಂಶದಲ್ಲಾದ್ರೂ ಇರ್ಬೇಕು. ಇದ್ರೆ ಅದು ಪೂರ್ಣ ಸುಖ ಕೊಡುತ್ತೆ. ಪೂರ್ಣ ಸುಖ ಅಂದ್ರೆ ಏನು? ಹೆಂಡತಿ ಸಪೋರ್ಟ್ ಸಿಗುತ್ತೆ. ಹೆಂಡತಿ ಸಪೋರ್ಟ್ ಸಿಗದೆ ದುರ್ಲಭ ಇವಾಗ. ಸೊ ಶಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ಹಿ ಸೇಸ್. ಎಷ್ಟೋ ಬಾರಿ ವಿತೌಟ್ ಟೆಲ್ಲಿಂಗ್ ಆಕೆ ಅರ್ಥ ಮಾಡ್ಕೊಳ್ತಾರೆ. ನವಾಂಶದಲ್ಲಿ ಒಳ್ಳೆ ಪೊಸಿಷನ್ ಹೋದ್ರೆ ಅವರು ಸೂಕ್ಷ್ಮಗ್ರಾಹಿಗಳಾಗ್ತಾರೆ. ನವಾಂಶ ಈ ಸೂಕ್ಷ್ಮ ಕುಂಡಲಿ, ನಿಮ್ಮ ಸೂಕ್ಷ್ಮ ಕುಂಡಲಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಈಗ 7ನೇ ಮನೆ ಅಧಿಪತಿ 10ರಲ್ಲಿದ್ದಾನೆ ಅಂತ ನೀವು ತಿಳ್ಕೊಳ್ಳಿ, ನವಾಂಶದಲ್ಲೂ 10ರಲ್ಲೇ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗತ್ತ ಆ ವ್ಯಕ್ತಿಗೆ? ಮ್ಯಾರೇಜ್ ಆದ್ಮೇಲೆ ವೃತ್ತಿಯಲ್ಲಿ ಅಭಿವೃದ್ಧಿ ಬರುತ್ತೆ. ವೃತ್ತಿಯಲ್ಲಿ ಹೆಂಡತಿ ಫುಲ್ ಸಪೋರ್ಟ್ ಮಾಡ್ತಾಳೆ. ಎಷ್ಟೋ ಜನಕ್ಕೆ ಮನೆಗೆ ಗಂಡ ದುಡ್ಕೊಂಬಂದು ತಂದು ಹಾಕ್ಬೇಕಷ್ಟೇ. ಅವನು ಏನ್ ಕೆಲಸ ಮಾಡ್ತಾನೆ, ಎಷ್ಟು ಕಷ್ಟ ಬೀಳ್ತಾನೆ ಅದು ಬೇಕಾಗಿರೋದಿಲ್ಲ ಕೆಲವ್ರಿಗೆ. ಸೊ ಇಲ್ಲೂ 10ನೇ ಮನೆ, ನವಾಂಶದಲ್ಲೂ 10ನೇ ಮನೆ ಕೆಲಸ ಮಾಡಿದಾಗ ಆ ವ್ಯಕ್ತಿಗೆ ಪ್ರಸಿದ್ಧತೆ ಬರುತ್ತೆ, ಕೀರ್ತಿ ಸಿಗುತ್ತೆ, ಮತ್ತೆ ಫೇಮ್ ಸಿಗುತ್ತೆ, ಮತ್ತೆ ಸಂಪಾದನೆ ಆಗುತ್ತೆ. 7ನೇ ಮನೆಗೆ 10ನೇ ಮನೆ ನಿಮ್ಮ ಸ್ಪೌಸ್ ಪ್ರಾಪರ್ಟಿನೂ ಆಗುತ್ತೆ. ಲತಾ ವೈಎನ್, ಎಸ್ ಸರ್, ಕರೆಕ್ಟ್ ಸರ್ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಫಾರ್ ಎಕ್ಸಾಂಪಲ್ ಇವಾಗ 2ರಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ. 2ರಲ್ಲಿ ಇದ್ರೆ ಏನಾಗುತ್ತೆ? ಏನ್ಸಿಸ್ಟ್ರಲ್ ಪ್ರಾಪರ್ಟಿ ಬರುತ್ತೆ ಅವ್ರಿಗೆ. ಒನ್ಸೆಗೆ ನನ್ನ ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಇಟ್ ಮಸ್ಟ್ ಬಿ ಮ್ಯಾಚ್ ಇನ್ ನವಾಂಶ. ಮತ್ತೆ ಇವರು ಮದುವೆ ಆದ್ಮೇಲೆ ದುಡ್ಡು ಜಾಸ್ತಿ ದುಡಿಬೇಕು, ದುಡ್ಡು ಬರ್ಬೇಕು ಅವ್ರಿಗೆ. ದುಡ್ಡನ್ನ ಅರ್ನ್ ಮಾಡ್ತಾರೆ. ದೇ ವಿಲ್ ಸೇವ್ ದ ಮನಿ, ದುಡ್ಡನ್ನ ಸೇವ್ ಮಾಡ್ತಾರೆ. ಜ್ಯುವೆಲರೀಸ್ ಬರುತ್ತೆ. ಮತ್ತೆ ಅವರ ಸಂವಾದಗಳು ಪ್ರತಿಯೊಬ್ಬರ ಜೊತೆಗೂ ಚೆನ್ನಾಗಿರುತ್ತೆ. ಬಿಕಾಸ್ ದೇ ವಾಂಟ್ ಟು ಲೀಡ್ ಹ್ಯಾಪಿ ಲೈಫ್. ದೇ ವಾಂಟ್ ಟು, ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅನ್ನುವಂತ ಆಸೆ ಇರುತ್ತೆ ಅವ್ರಿಗೆ. ಇದು ಸೂತ್ರಗಳು, ಪರಾಶರರು ಕೊಡುವಂತ ಸೂತ್ರಗಳು. ಈಗ ನಾನು ನಿಮ್ಗೆ ಎಲ್ಲಿ ಹೇಳ್ತೀನಿ, ಅವರು ಹಿ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು. ಇಲ್ಲೂ ಅಷ್ಟೇ 7 ಸೂತ್ರಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಅವ್ರ ಎಕ್ಸ್ಪ್ಲನೇಷನ್ಗೆ ಹೋಗ್ತಾರೆ. ಸಪ್ತಮೇಶ ಉಚ್ಚ ಸ್ವಭಾವನದಲ್ಲಿ ಇದ್ದರೆ ಪೂರ್ಣ ಪತ್ನಿ ಸುಖ. 2ನೇದು ಜಾಯೇಶ, ಶುಕ್ರ ಆಗ್ಬೋದು, ಸಪ್ತಮಾಧಿಪತಿ ಆಗ್ಬೋದು. 6, 8, 12ರಲ್ಲಿ ಇದ್ರೆ ನಿಮಗೆ ವೈವಾಹಿಕ ಜೀವನದ ಸಂಪೂರ್ಣ ಸುಖ ಸಿಗೋದಿಲ್ಲ. ಅದಕ್ಕೆ ಹಲವಾರು ಕಾರಣ ಬರ್ಬೋದು. ಪಾರ್ಟ್ನರ್ಗೆ ರೋಗ ಆಗ್ಬೋದು, ಪಾರ್ಟ್ನರ್ ಜೊತೆಗೆ ಜಗಳ ಆಗ್ಬೋದು, ಪಾರ್ಟ್ನರ್ ಜೊತೆಗೆ ಹೊಂದಾಣಿಕೆ ಇಲ್ಲದಂಗೆ ಆಗ್ಬೋದು, ಡೈವೋರ್ಸ್ಗಳಿಗೆ ಅಪ್ಲಿಕೇಶನ್ ಹಾಕೋಬಹುದು. ಈ ತರದ್ ಬಹಳಷ್ಟು ಕಾರಣಗಳು ಬರುತ್ತೆ. ಆ ಸೂತ್ರಗಳನ್ನು ಅಳವಡಿಸಿ ವಿಶ್ಲೇಷಣೆ ಮಾಡಿದಾಗ ಅವನ್ನ ಡಿಕೋಡ್ ಮಾಡ್ಬೋದು ನಾವು. ಯಾರಿಗೇ ಆಗಲಿ ಸಪ್ತಮದಲ್ಲಿ ಶುಕ್ರ ಇದ್ದು ಚಂದ್ರನ ದೃಷ್ಟಿ ಏನಾದ್ರೂ ಇದ್ರೆ ಆ ಮನುಷ್ಯನನ್ನ ಅತ್ಯಧಿಕ ಕಾಮಾಸಕ್ತನನ್ನಾಗಿ ಮಾಡುತ್ತೆ. ಅಂದ್ರೆ ಸೆಕ್ಷುಯಲ್ ಎನರ್ಜಿ ಜಾಸ್ತಿ ಇರುತ್ತೆ ಅವ್ರಿಗೆ. ಚಂದ್ರ ಆಸೆಗಳಿಗೆ ಕಾರಕ, ಶುಕ್ರ ಭೋಗಕ್ಕೆ ಕಾರಕ. ಆ ಸಮಸಪ್ತಕ ದೃಷ್ಟಿ ಅವುಗಳನ್ನ ಇದು ಮಾಡುತ್ತೆ. ಒಂದ್ ಕಡೆ ಡಿಸೈರು, ಇನ್ನೊಂದ್ ಕಡೆ ಡಿಸೈರ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ಗ್ರಹ. ಹೆಚ್ಚಾಗಿ ನಾವೆರಡು ಪವರ್ಫುಲ್ ಆಗಿರ್ಬೇಕು. 3ನೇದು ಶುಕ್ರ ಪಾಪ ಯುಕ್ತನಾಗಿದ್ರೆ, ಯಾರದೇ ಜಾತಕ ನೋಡ್ಕೊಳ್ಳಿ, ಶುಕ್ರ ಪಾಪಗ್ರಹ ಯುಕ್ತನಾಗಿದ್ರೆ, ಫಾರ್ ಎಕ್ಸಾಂಪಲ್ ಕುಜ ಯುಕ್ತನಾಗಿದ್ರೆ ಹೆಂಡತಿ ಕೋಪ ಜಾಸ್ತಿ ಇರುತ್ತೆ ನಿಮ್ ಜಾತಕದಲ್ಲಿ.
ಶುಕ್ರ ಕುಜಯುಕ್ತನಾಗಿದ್ರೆ ಹೆಂಡತಿ ಅಡಿಗೆನೂ ಚೆನ್ನಾಗಿ ಮಾಡ್ತಾಳೆ. ಶುಕ್ರ ಕುಜಯುಕ್ತನಾಗಿದ್ರೆ ಹೆಂಡತಿ ತುಂಬಾ ಕಷ್ಟನೂ ಬೀಳ್ತಾಳೆ. ಶುಕ್ರ ಕುಜಯುಕ್ತನಾಗಿದ್ರೆ ದೇ ಲವ್ ದೇರ್ ಪಾರ್ಟ್ನರ್ಸ್, ತುಂಬಾ ಲವ್ ಮಾಡ್ತಾರೆ. ಅವ್ರಿಗೆ ಆಸೆಗಳಿರ್ಬೋದು, ಅದು ಬೇರೆ ಪ್ರಶ್ನೆ, ಬಟ್ ಅವ್ರ ಪಾರ್ಟ್ನರ್ನ ತುಂಬಾ ಹೆಚ್ಚು ಲವ್ ಮಾಡ್ತಾರೆ. ರವೀಂದ್ರ ಕಾಮತ್ ಎಸ್ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಅದೇ ಶುಕ್ರ ರವಿಯುಕ್ತನಾಗಿದ್ರೆ ಹೆಂಡತಿ ಗೌರವಾನ್ವಿತ ಕುಟುಂಬದಿಂದ ಅಥವಾ ಪ್ರಭಾವವನ್ನು ಬೀರುವಂತ ಇದಿರುತ್ತೆ. ಶುಕ್ರ ರವಿ ಕಾಂಬಿನೇಷನ್ ಬಂದ್ರೆ, ಯಾರದೇ ಜಾತಕದಲ್ಲಿ ಶುಕ್ರ ರವಿ ಕಾಂಬಿನೇಷನ್ ಇದ್ರೆ ಅವ್ರಿಗೆ ಕಿಡ್ನಿ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಕಟ್ಟಿಟ್ಟು ಬುತ್ತಿ, ತಿಳ್ಕೊಳ್ಳಿ. ಹೈಜೆನಿಕ್ ಮೇಂಟೈನ್ ಮಾಡ್ಲಿಲ್ಲ ಕರೆಕ್ಟ್ ಆಗಿ ಅಂತಂದ್ರೆ. ಶುಕ್ರ ಪಾಪಯುಕ್ತ ಸ್ತ್ರೀ ಕಷ್ಟ ಅನೇಕ ಯುಕ್ತ. ಶುಕ್ರ ಬಲಾಂತರ್ಗತ ಸಕಲ ಸಿದ್ಧ ದ್ವಾಪಾಪ ವ್ಯಸ್ತೆ ಮೃತಿಗಾರಮಣಿ ಪರಂತಸ್ತು. ಶುಕ್ರ ಪಾಪಗ್ರಹ ಯುಕ್ತನಾಗಿ, ಸಪ್ತಮಾಧಿಪತಿನೂ ಪಾಪಗ್ರಹ ಯುಕ್ತನಾಗಿ 6, 8, 12ನೇ ಮನೆಗಳ ಅಧಿಪತಿಗಳ ಸಂಬಂಧ ಇದ್ರೆ ಹೆಂಡತಿ ಸಾಯ್ತಾಳೆ ಅನ್ನುವಂತ ಮಾತನ್ನ ಹೇಳ್ತಾರೆ ಪರಾಶರರು. ಅದೆಲ್ಲ ಮ್ಯಾಚ್ ಆಗ್ಬೇಕು ಅವ್ರಿಗೆ. ಸನ್ ಪ್ಲಸ್ ವೀನಸ್ ಇಸ್ ಟ್ರೂ. ವರದರಾಜಗುಪ್ತ. ಪ್ರಬಲ ಜಾಯೇಶ ಶುಭಗ್ರಹ ಯುಕ್ತ ದೃಷ್ಟನಾಗಿದ್ದರೆ ಜಾತಕನಿಗೆ ಸರ್ವ ಸಂಪತ್ತು. ಶುಕ್ರ ಈಸ್ ಕಾರಕ ಫಾರ್ ಅದೃಷ್ಟ, ಮೆಟೀರಿಯಲ್ ಲೈಫ್ ಅದೃಷ್ಟಕ್ಕೆ ಶುಕ್ರ ಕಾರಕ ಗ್ರಹ. ಶುಕ್ರ ವಾಹನಕ್ಕೆ ಕಾರಕ ಗ್ರಹ, ಶುಕ್ರ ಮನೆಗೆ ಕಾರಕ ಗ್ರಹ, ಶುಕ್ರ ಹೆಂಡತಿಗೆ ಕಾರಕ ಗ್ರಹ, ಶುಕ್ರ ಸೆಲ್ಫ್ ಡಿಸೈರ್ ಅನ್ನ ಸ್ಯಾಟಿಸ್ಫೈ ಮಾಡಿಕೊಳ್ಳುವಂತ ಗ್ರಹ. ಈತನಿಗೆ ಶುಭಗ್ರಹ ಯುಕ್ತನಾಗಿದ್ರೆ ಅಥವಾ ದೃಷ್ಟನಾಗಿದ್ರೆ ಬೆನಿಫಿಕ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಬೆನಿಫಿಕ್ ರಿಸಲ್ಟ್ಸ್ ಏನು? ಈ ಎಲ್ಲಾ ರೀತಿಯ ಸಂಪತ್ತು ಆ ಮನುಷ್ಯನಿಗೆ ಸಿಗುತ್ತೆ. ಇನ್ ಕೇಸ್ ಇಲ್ಲ ಅಂದ್ರು ಇದನ್ನೆಲ್ಲ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸ್ತಾನೆ, ಆ ದಿಕ್ಕಿನಲ್ಲಿ ಆತ ಪ್ರಯಾಣ ಮಾಡ್ತಾನೆ. ಜಾಯೇಶೇ ನೀಚ ಶತ್ರು ರಾಶಿ. 7ನೇ ಮನೆಯ ಅಧಿಪತಿ ನೀಚ ಆಗಿದ್ರೆ, ಶತ್ರು ರಾಶಿನಲ್ಲಿ ಏನಾದ್ರೂ ಇದ್ರೆ, ಅಥವಾ ದುರ್ಬಲನಾಗಿದ್ರೆ. ದುರ್ಬಲ ಅಂದಾಗ ಡಿಗ್ರಿ ವೈಸ್ ಅಲ್ಲಿ ದುರ್ಬಲ ಆಗಿರ್ಬೋದು, ನೀಚ ಆಗಿದ್ರು ದುರ್ಬಲನಾಗ್ತಾನೆ, ಶತ್ರು ರಾಶಿನಲ್ಲಿ ಇದ್ರು ದುರ್ಬಲನಾಗ್ತಾನೆ. ನೀವು ವೈರಿಗಳ ಮನೆಯಲ್ಲಿ ಇದ್ರೆ ನಿಮ್ದೇನ್ ನಡೆಯೋಲ್ಲ, ನಿಮ್ ಮನೇಲಿ ನಡೆಯುತ್ತಾ, ಬೇರೆಯವ್ರ ಮನೇಲಿ ನಡೆಯುತ್ತಾ. ಹೀಗಿದ್ದಾಗ, ಅಥವಾ ಈ ಸಪ್ತಮಾಧಿಪತಿಯನ್ನ ಶುಕ್ರನ ರಾಶಿಯಿಂದ, ಶುಕ್ರನ ರಾಶಿಗಳು ಯಾವುದು? ವೃಷಭ ಮತ್ತು ತುಲ. ಶನಿಯ ರಾಶಿ ಯಾವುದು? ಮಕರ ಮತ್ತು ಕುಂಭ. ಮಕರ ಮತ್ತು ಕುಂಭದಿಂದ ನೋಡ್ಬೇಕಾದ್ರೆ ಅದು ಕಟಕದಲ್ಲಿ ಇರ್ಬೇಕು ಅಥವಾ ಸಿಂಹದಲ್ಲಿ ಇರ್ಬೇಕು ಗ್ರಹ. ತುಲಾದಿಂದ ನೋಡ್ಬೇಕಾದ್ರೆ ಮೇಷದಲ್ಲಿ ಇರ್ಬೇಕು, ವೃಷಭದಿಂದ ನೋಡ್ಬೇಕಾದ್ರೆ ವೃಶ್ಚಿಕದಲ್ಲಿ ಇರ್ಬೇಕು. ಸೊ ಹಾಗಿದ್ರೆ ದ ಪರ್ಸನ್ ಈಸ್ ಅನೇಕ ಲಲನಾಭೋಗ. ಆತನಿಗೆ ಸ್ತ್ರೀಯರು ಫ್ರೆಂಡ್ಸ್ಗಳು ಜಾಸ್ತಿ ಇರ್ತಾರೆ. ಆ ರೀತಿಯ ಸುಖ ಮತ್ತು ಸಂಪತ್ತು ಅನ್ನುವಂಥದ್ದು ಆ ವ್ಯಕ್ತಿಗೆ ಸಿಗುತ್ತೆ. ಸೊ ನಾನು ಇವತ್ತು ಜಸ್ಟ್ ಗ್ಲಿಮ್ಸ್ ಹೇಳ್ತಾ ಇರೋದು. ಕಳೆದ ಪಾಠದಲ್ಲಿ ಇವುಗಳ ವಿವರಣೆಗಳನ್ನೆಲ್ಲ ಸಂಪೂರ್ಣವಾಗಿ ಕೊಡ್ಲಾಗಿತ್ತು. ಇವತ್ತಿನ ಪಾಠಕ್ಕೆ ಹೋಗ್ಲಿಕ್ಕೆ ಮುಂಚೆ ನೀವು ಮತ್ತೆ ಮರೆಯಬಾರದು, ಹಳೇದು ತುಂಬಾ ದಿನಗಳ ಹಿಂದೆ ಮಾಡಿದಂತ ಪಾಠ ಒಂದ್ಸಲ ರೀಕಾಲ್ ಆದ್ರೆ ಇವತ್ ಮಾಡುವಂತ ಪಾಠಕ್ಕೆ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇರುವಂತದ್ದು. ಒಂದಷ್ಟು ಸೂತ್ರಗಳಿತ್ತು ಹಳೇದು, ಅದನ್ನು ಹೇಳ್ಬಿಡ್ತೀನಿ. ಜಾಯೇಶ 7ನೇ ಮನೆ ಅಧಿಪತಿ ಅಥವಾ ಶುಕ್ರ ಪಾಪಗ್ರಹ ಯುಕ್ತನಾಗಿದ್ರೆ, ನೀಚನಾಗಿದ್ರೆ ಅಥವಾ ಅಸ್ತಂಗತನಾಗಿದ್ರೆ ಅವರಿಗೆ ಸಂಸಾರ ಸುಖ ದೊರೆಯುವುದಿಲ್ಲ. ಸಂಸಾರ ಸುಖ ದೊರೆಯೋದಿಲ್ಲ ಅನ್ನೋದಕ್ಕೆ ಹಲವಾರು ಅರ್ಥಗಳಿದಾವೆ. ಗಂಡ ಹೆಂಡತಿಗೆ ಅನ್ಯೂನ್ಯತೆ ಇಲ್ಲದೆ ಇರ್ಬೋದು, ಯಾರಾದ್ರೂ ಒಬ್ರಿಗೆ ಕಾಯಿಲೆ ಬೀಳ್ಬೋದು, ಯಾರಾದ್ರೂ ಒಬ್ರಿಗೆ ದೈಹಿಕವಾದ ದುರ್ಬಲತೆ ಬರಬಹುದು, ಅಥವಾ ಇಬ್ರು ಪರಸ್ಪರ ದೂರ ಇರಬಹುದು. ಒಟ್ನಲ್ಲಿ ಈ ಗ್ರಹ ಅಲ್ಲಿ ಕೆಲಸ ಮಾಡುತ್ತೆ. ದಿಸ್ ಇಸ್ ದ ಸೂತ್ರ. ಇದು ಸೂತ್ರ. ಇದು ಪ್ಲೀಸ್ ರಿಪೀಟ್ ಸರ್. ಶುಕ್ರ ಪಾಪಗ್ರಹ ಯುಕ್ತನಾಗಿದ್ರೆ, ನೀಚನಾಗಿದ್ರೆ, ಅಸ್ತಂಗತನಾಗಿದ್ರೆ ಸಂಸಾರದಲ್ಲಿ ಸುಖ ಇರಲ್ಲ. ಈ ಸುಖ ಅನ್ನೋದರ ಅರ್ಥ ಕೇವಲ ದೈಹಿಕವಾದ ಸುಖ ಅಲ್ಲ, ಮಾನಸಿಕವಾದಂತ ಸುಖನೂ ಇರ್ಬೇಕು. ಅದನ್ನೇ ಸಹಜೀವನ ಅಂತ ಕೂಗುವಂಥದ್ದು. 6, 8, 12ನೇ ಮನೆಗಳ ಅಧಿಪತಿಗಳ ಜೊತೆಲಿ ಶುಕ್ರನಿದ್ರೆ, ಶುಭಗ್ರಹದ ಯೋಗ ಇಲ್ಲ ಅಂದ್ರೆ ನೋಡಿ, ಅದ್ರ ಜೊತೆಗೆ ಶುಭಗ್ರಹ ಇದ್ರೆ ರಿಸಲ್ಟ್ ಚೇಂಜ್ ಆಗುತ್ತೆ.
ಶುಭಗ್ರಹದ ದೃಷ್ಟಿ ಇದ್ರೂ ರಿಸಲ್ಟ್ ಚೇಂಜ್ ಆಗುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಸಂಸಾರ ಸುಖ ಇರೋದಿಲ್ಲ. ಇವಾಗ 6ನೇ ಹೋದ ಅಂತ ಇಟ್ಕೊಳ್ಳಿ. 6ನೇ ಮನೆಗೆ ಹೋದ್ರೆ 6ನೇ ಮನೆ ಏನದು ಸ್ಥಾನ ಏನು? ಶತ್ರುತ್ವ. ಸೊ ಗಂಡ ಹೆಂಡತಿ ನಡುವೆ ಒಂದ್ ಶತ್ರುತ್ವ ಬರುತ್ತೆ. ಶತ್ರುತ್ವ ಬರುತ್ತೆ ಅಂದ್ರೆ ಇಲ್ಲ ನಾನು ಹೇಳಿದ್ ನೀನ್ ಒಪ್ಪಲ್ಲ, ನೀನ್ ಹೇಳಿದ್ ನಾನು ಒಪ್ಪಲ್ಲ ಕೆಲವು ವಿಚಾರಗಳು. ಆ ಕೆಲವು ವಿಚಾರಗಳು ಆಗುತ್ತೆ. ದೊಡ್ಡದು ಆಗೋದಕ್ಕೆ ಮೂಲ ಕಾರಣ ಅಹಂ ಬರುತ್ತೆ. ಅಹಂ ಯಾಕೆ ಬರುತ್ತೆ ಅಂದ್ರೆ 6ನೇ ಮನೆ ಅರಿಷಡ್ ವರ್ಗಗಳ ಮನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳನ್ನ ಅದು ಉಂಟು ಮಾಡುತ್ತೆ. ಉಂಟು ಮಾಡಿದಾಗ ಏನಾಗುತ್ತೆ? ನಾನು ಹೇಳಿದ್ ನೀನ್ ಕೇಳ್ಬೇಕು ಅಥವಾ ನಂದೇ ಮಾತು. ಅವಾಗ ಜಗಳಗಳಾಗತ್ತೆ, ಮನಸ್ತಾಪ ಆಗತ್ತೆ. ಜಗಳಗಳು ಯಾವ್ಯಾವ ಕಾರಣಗಳಿಗಾಗತ್ತೆ? ಇವಾಗ ಸಂಬಂಧಕ್ಕೆ, ಹಣಕ್ಕೆ, ಪ್ರೀತಿಗೆ, ಇಷ್ಟು ವಿಚಾರಗಳಲ್ಲಿ ಜಗಳಗಳಾಗುತ್ತೆ. ಏಳನೇ ಮನೆಯ ಅಧಿಪತಿ ವ್ಯಯದಲ್ಲಿದ್ರೆ, ಯಾರಿಗೇ ಆಗ್ಲಿ 7ನೇ ಮನೆಯ ಅಧಿಪತಿ ವ್ಯಯದಲ್ಲಿದ್ರೆ ಏನಾಗುತ್ತೆ? ಇವಾಗ 7ನೇ ಮನೆ ಅಂದ್ರೆ ಪಾರ್ಟ್ನರು ವ್ಯಯ ಕೊಟ್ಟೋಗ್ಬಿಟ್ರು. ವ್ಯಯಕ್ಕೆ ಹೋದ್ರೆ ಏನಾಗುತ್ತೆ? ಲಾಸ್ ಆಗುವಂಥದ್ದು. ಜಾಸ್ತಿ ದಿವಸ ಒಟ್ಟಿಗೆ ಇರಕ್ಕಾಗಲ್ಲ. ಹೆಂಡತಿಗಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಸಂಸಾರ ಸುಖ ಇರಲ್ಲ. ಎಷ್ಟೋ ಜನಕ್ಕೆ ಒಂದೇ ಮನೇಲಿ ಇರ್ತಾರೆ, ಸಂಸಾರ ಸುಖ ಸಿಗಲ್ಲ. ಇಟ್ಸ್ ಒನ್ಸ್ ಅಗೇನ್ ಡಿಪೆಂಡ್ ಆನ್ ವಿಚ್ ಪ್ಲಾನೆಟ್ ಈಸ್ ದೇರ್. ಯಾವ ಪ್ಲಾನೆಟ್ ಅದು ಅಂತ ಹೇಳಿ. ಸಪ್ತಮದಲ್ಲಿ ಶನಿ, ಚಂದ್ರ ಇದ್ರೆ ಚಂದ್ರನಿಗೆ ಬಲ ಸಿಗಲ್ಲ, ಮದುವೆ ನಿಧಾನ ಆಗುತ್ತೆ. ನೋಡಿ, ಶುಕ್ರನಿಗೆ ಮಂಗಳನ ಸಂಬಂಧ ಬಂದ್ರೆ, ಪಂಚಮ ಹಾಗೂ ನವಮದಲ್ಲಿ ಮಂಗಳನ ಸಂಬಂಧ ಬಂದ್ರೆ ಅವರು ಸಂಗಾತಿ ಜೊತೆ ಅವ್ರು ಒಟ್ಟಿಗೆ ಇರಕ್ಕಾಗಲ್ಲ. ಒಟ್ಟಿಗೆ ಇದ್ರೆ ಜಗಳ, ಮನಸ್ತಾಪಗಳಾಗುವಂಥದ್ದು. ಇದೆಲ್ಲ ಹಿಂದೆ ನಾನು ನಿಮ್ಗೆ ಹೇಳಲಾಗಿತ್ತು. ಸುಮ್ಮನೆ ಜಸ್ಟ್ ಒಂದಷ್ಟು ಗ್ಲಿಮ್ಸ್ ಕೊಟ್ಟಿದ್ದೀನಿ ಅಷ್ಟೇ. ನಿಮ್ ಜಾತಕಗಳನ್ನ ತಗೊಳ್ಳಿ, ಓಪನ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. 7ನೇ ಮನೆ ಅಧಿಪತಿ ಲಗ್ನದಲ್ಲಿದ್ರೆ, ಒಂದ್ಸಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 7ನೇ ಮನೆ ಅಧಿಪತಿ ಶುಕ್ರ ಆಗ್ಬೋದು, ರವಿ ಆಗ್ಬೋದು, ಶನಿ ಆಗ್ಬೋದು, ಬುಧ ಆಗ್ಬೋದು, ಗುರು ಆಗ್ಬೋದು. ಇದು ಒಂದು ಟ್ರಯಲ್ ಹೆಡ್ಲೈನ್ಸ್ ಇದ್ದಂಗೆ. ಬಟ್ ಡಿಫ್ರೆಂಟ್ ಗ್ರಹಗಳಿಗೆ ಡಿಫ್ರೆಂಟ್ ಆಗಿರುವಂತ ರಿಸಲ್ಟ್ ಸಿಗುತ್ತೆ. ಇದೊಂದು ಸಾಮಾನ್ಯ ನಿಯಮ. 7ನೇ ಮನೆ ಅಧಿಪತಿ ಲಗ್ನದಲ್ಲಿದ್ರೆ ಅದ್ರ ಜೊತೆಗೆ ಬೇರೆ ಗ್ರಹ ಇದ್ರೆ ಬೇರೆ ರಿಸಲ್ಟ್ ಬರುತ್ತೆ. ನಾನು ಇವಾಗ ಹೇಳೋದನ್ನ ಎಷ್ಟು ಹೇಳ್ತೀನಿ ನೀವು ಅದನ್ನ ಮಾತ್ರ ಇವಾಗ ತಗೋಬೇಕು. ಆ ವ್ಯಕ್ತಿಗೆ ಇನ್ನೊಬ್ರನ್ನ ವಶ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಅಪೋಸಿಟ್ ಪರ್ಸನ್ಸ್ ಅನ್ನ ಅವ್ರು ವಶ ಮಾಡ್ಕೋಬಹುದು. ಯಾಕಂದ್ರೆ ಅಪೋಸಿಟ್ ಪರ್ಸನ್ ಬಂದು ಲಗ್ನದಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಕಸ್ಟಡಿನಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿ ಅರ್ಥ. ಸೊ ಅವ್ರ ಲೈಫಿನ ಒಂದು ಓವರ್ ಆಲ್ ಲುಕ್ ಅನ್ನ ನೀವು ತಗೊಳ್ತೀರಿ. ಅತಿ ಚತುರ ಸಪ್ತಮಾಧಿಪತಿ ಲಗ್ನದಲ್ಲಿದ್ರೆ ಅವ್ರಿಗೆ ಬುದ್ಧಿ ಜಾಸ್ತಿ ಇರುತ್ತೆ. ಗಂಭೀರ ಸ್ವಭಾವ. ನನ್ಗೆ ಟೆಕ್ಸ್ಟ್ ಮಾಡ್ತಾ ಹೋಗಿ, ಜಾಸ್ತಿ ಮಾತಾಡೋದಿಲ್ಲ ಅವ್ರದ್ದು, ಬಹಳ ಗಂಭೀರವಾದಂತ ಸ್ವಭಾವ ಇರುತ್ತೆ. ಅಗತ್ಯ ಇದ್ರೆ ಅವರು ಮಾತಾಡ್ತಾರೆ. ಯಾವ್ದನ್ನೇ ಆಗ್ಲಿ ಅವರು ಜಾಸ್ತಿ ಎಳ್ಕೊಂಡು ಹೋಗೋದಿಲ್ಲ. ಅವರು ಈ ವ್ಯಕ್ತಿಗಳಿಗೆ ಇತರೆ ಬೇರೆ ಅಪೋಸಿಟ್ ಸೆಕ್ಸ್ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಇನ್ನೊಬ್ರು ಸ್ತ್ರೀಯರ ಬಗ್ಗೆ ಆಸಕ್ತಿ ಆಗ್ಬೋದು, ಅಥವಾ ಸ್ತ್ರೀಯರಾದ್ರೆ ಪುರುಷರ ಬಗ್ಗೆ ಆಸಕ್ತಿ ಆಗ್ಬೋದು. ಅದು ನೀವು ಎಲ್ಲಾ ಸಮಯದಲ್ಲೂ ಕೆಟ್ಟದು ಅಂತಲೇ ನೀವು ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ಲಾನೆಟರಿ ಪೊಸಿಷನ್ಸ್ ಕೆಲವೊಮ್ಮೆ ಆ ರೀತಿಯ ಅರ್ಥ ಬರ್ಬೋದು. ಸಪ್ತಮಾಧಿಪತಿ ಲಗ್ನದಲ್ಲಿ ಬಂದ್ರೆ ಅಪೋಸಿಟ್ ಸೆಕ್ಸ್ ಕಡೆ ಖಂಡಿತವಾಗ್ಲೂ ಅವ್ರಿಗೆ ಆಸಕ್ತಿ ಇರುತ್ತೆ ಆ ವಿಚಾರದಲ್ಲಿ. ಬಟ್ ಈ ಗ್ರಹ ಯಾವುದು ಏನು ಅನ್ನುವಂಥದ್ದಾಗುತ್ತೆ. ವಾತರೋಗ, ವ್ಯಕ್ತಿಗೆ ವಾತರೋಗ ಅಂತ ಹೇಳ್ತಾರೆ. ಇದಿಷ್ಟು ಸಪ್ತಮಾಧಿಪತಿ ಲಗ್ನದಲ್ಲಿದ್ರೆ ಫಲ. ವಾತರೋಗ ಅಂದ್ರೆ ನಿಮ್ಗೆ ಶನಿ ಇದ್ರೆ ವಾತರೋಗವನ್ನು ಉಂಟು ಮಾಡ್ತಾನೆ. ಶುಕ್ರ ಆಗಿ ಲಗ್ನಕ್ಕೆ ಬಂದ್ರೆ ಅವಾಗ ಹೇಳ್ಬೋದು ಬೇರೆ ಸ್ತ್ರೀಯರ ವಿಚಾರದಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೆ, ಯು ಕ್ಯಾನ್ ಗೋ ಅಂಡ್ ಮೀಟ್ ದೆಮ್, ಇದನ್ನ ಮಾಡ್ತಾರೆ ಅಂತ ಹೇಳಿ. ಗುರು ಇದ್ದಾಗ ಅವ್ರು ಏನೇ ಮಾಡಿದ್ರು ವ್ಯಾಲ್ಯೂನ ಕಳ್ಕೊಳ್ಳೋದಿಲ್ಲ.
ಸೋಷಿಯಲ್ ಲೈಫ್ ಅವ್ರಿಗೆ ಬಹಳ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅವ್ರು ಬುದ್ಧಿ ಇರುತ್ತೆ, ಜ್ಞಾನ ಚೆನ್ನಾಗಿರುತ್ತೆ. ಸೊ ಹೀಗೆ ಆ ಗ್ರಹಗಳು ಬಂದಾಗ ಆ ಗ್ರಹಗಳ ಕಾರಕತ್ವಗಳನ್ನ ನೀವು ಅಳವಡಿಸ್ಕೊಂಡ್ರೆ ಆಯ್ತು. ಎರಡನೇದು, ಸಪ್ತಮಾಧಿಪತಿ ಯಾರಿಗೆ ಎರಡನೇ ಮನೆಯಲ್ಲಿದ್ರೆ ದೀರ್ಘ ಸೂತ್ರಿ, ಆ ವ್ಯಕ್ತಿಯ ಕುತ್ತಿಗೆ ಸ್ವಲ್ಪ ಎತ್ತರ ಇರುತ್ತೆ ಅಥವಾ ಅಗಲ ಇರುತ್ತೆ ಅಂತ ಹೇಳ್ತಾರೆ. ಕುತ್ತಿಗೆಯ ಬಗ್ಗೆ ಒಂದು ರೀಡಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಕುತ್ತಿಗೆ ಬಹಳ ದಪ್ಪ ಇರ್ಬೋದು ಅಥವಾ ಸ್ವಲ್ಪ ಎತ್ತರ ಇರ್ಬೋದು. ಅವ್ರ ಫೇಸ್ ಅಲ್ಲಿ ಕುತ್ತಿಗೆ ಅನ್ನುವಂಥದ್ದು ಒಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಅಗಲವಾಗಿರುತ್ತೆ ಮತ್ತು ದೀರ್ಘವಾಗಿರುತ್ತೆ. ಅವರು ಫುಡ್ ತಿನ್ಬೇಕಾಗ್ಲಿ, ಏನೇ ಕೆಲಸ ಮಾಡ್ಬೇಕಾಗ್ಲಿ ಅದರಲ್ಲಿ ಕಾಣಿಸುತ್ತೆ. ನನ್ನ ಫ್ರೆಂಡ್ಗೆ ಈ ತರ ಇದೆ ಕುತ್ತಿಗೆ, ಥ್ಯಾಂಕ್ ಯು ವೆರಿ ಮಚ್. ಸಪ್ತಮಾಧಿಪತಿ ತೃತೀಯದಲ್ಲಿ ಇದ್ರೆ ಅವ್ರಿಗೆ ಅಕಸ್ಮಾತ್ ಇಬ್ರು ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಮಗುಗೂ ಮತ್ತೊಂದು ಮಗುಗೂ ಅಂತರ ಜಾಸ್ತಿ ವರ್ಷಗಳಿರುತ್ತೆ. ಮೊದಲನೇದು, ಸಪ್ತಮಾಧಿಪತಿ ತೃತೀಯದಲ್ಲಿದ್ರೆ ಕೆಲವೊಮ್ಮೆ ಅವ್ರಿಗೆ ಮಕ್ಕಳು ಆಗೋದು ಸ್ವಲ್ಪ ತುಂಬಾ ತಡ ಆಗ್ಬೋದು. ಸಪ್ತಮಾಧಿಪತಿ ತೃತೀಯದಲ್ಲಿ ಇದ್ರೆ ಮಕ್ಕಳ ವಿಚಾರವಾಗಿ ಅವರು ಸ್ವಲ್ಪ ನೋವು ತಿನ್ಬೇಕಾದ ಪರಿಸ್ಥಿತಿ ಬರುತ್ತೆ. ಸಪ್ತಮಾಧಿಪತಿ ತೃತೀಯದಲ್ಲಿ ಇದ್ರೆ ಗರ್ಭದ ಸಮಯದಲ್ಲೋ ಅಥವಾ ಗರ್ಭ ಧರಿಸ್ಲಿಕ್ಕೆ ಮುನ್ನನೋ ಅವ್ರು ಯಾವ್ದೋ ಒಂದು ದೇವರ ಪೂಜೆಯನ್ನೋ ವ್ರತಗಳನ್ನೋ ಇತ್ಯಾದಿಗಳನ್ನ ಮಾಡಿರ್ತಾರೆ ಅಂತ ಹೇಳ್ತಾರೆ. ಶೋಭಾ ಅವ್ರು ಎಸ್ ಹೇಳ್ತಾ ಇದ್ದಾರೆ, ಟ್ರೂ, ಥ್ಯಾಂಕ್ ಯು. ಸಪ್ತಮಾಧಿಪತಿ ತೃತೀಯದಲ್ಲಿದ್ರೆ ಅಬಾರ್ಷನ್ಸ್ ಆಗ್ಬೋದು. ಪಾಪಗ್ರಹಗಳ ದೃಷ್ಟಿ ಇದ್ರೆ ಮಕ್ಳುಗಳು ಹುಟ್ಟಿ ತೀರೋಗ್ಬೋದು. ಯಾಕಂದ್ರೆ ಸಪ್ತಮ ಭಾವಕ್ಕೆ ಇದು ಅಷ್ಟಮ ಸ್ಥಾನ ಆಗುತ್ತೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಅವ್ರಿಗೆ ಯಾವ್ದಾದ್ರು ಒಬ್ರಿಗೆ ಸ್ವಲ್ಪ ತೊಂದರೆ ಆಗುವಂಥದ್ದು ಚಾನ್ಸಸ್ಗಳಿರುತ್ತೆ. ಅದು ಯಾರ ಕರ್ಮ ಅದು. ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಹೆಂಡತಿ ಇರ್ತಾರೆ, ಗಂಡನ ಜಾತಕದಲ್ಲಿ ಈ ತರ ತೋರಿಸಿದ್ರೆ ಗಂಡನಿಂದ ಕರ್ಮ ಅದು ಪಾಸ್ ಆಗಿರುತ್ತೆ ಮಕ್ಳಿಗೆ. ಹೆಂಡತಿ ಜಾತಕದಲ್ಲಿ ಬೇರೆ ತರ ಕಾಂಬಿನೇಷನ್ ಇದ್ರೆ ಅದೇನಾದ್ರು ಪ್ರೊಟೆಕ್ಷನ್ ಮಾಡ್ತಾ ಇದೆಯಾ, ಪ್ರೊಟೆಕ್ಷನ್ ಮಾಡ್ತಾ ಇರೋದಿಲ್ವಾ, ಅವೆರಡೂ ಸೇರಿ ಒಟ್ಟಿಗೆ ಒಂದು ಬ್ಲೆಂಡೆಡ್ ರಿಸಲ್ಟ್ ಕೊಡುತ್ತೆ. ಬಿಕಾಸ್ ಹಿ ಇಸ್ ದ ಪ್ರಾಡಕ್ಟ್ ಆಫ್ ದ ಟೂ ಪರ್ಸನ್ಸ್. ಅದು ಯಾರಿಂದ ಕ್ಯಾರಿ ಆಗ್ತಾ ಇರುತ್ತೆ ಅದು ಬಹಳ ಮುಖ್ಯ ಅಲ್ಲಿ. ಸೊ ನೋಡಿ, ಸಪ್ತಮ ಭಾವದಿಂದ ಮಕ್ಕಳ ಬಗ್ಗೆನೂ ವಿಶ್ಲೇಷಣೆ ಮಾಡ್ತಾರೆ, ಸಪ್ತಮ ಭಾವದಿಂದ ಕುತ್ತಿಗೆ ಬಗ್ಗೆನೂ ವಿಶ್ಲೇಷಣೆ ಮಾಡ್ತಾರೆ, ಸಪ್ತಮ ಭಾವದಿಂದ ವ್ಯಕ್ತಿಯ ಸ್ವಭಾವದ ಬಗ್ಗೆನೂ ವಿಶ್ಲೇಷಣೆಯನ್ನ ಮಾಡ್ತಾರೆ. ಮತ್ತೆ ಯಾರಿಗೆ ಸಪ್ತಮಾಧಿಪತಿ ತೃತೀಯದಲ್ಲಿ ಇರ್ತಾರೆ, ಗಂಡನ ತಮ್ಮ ಇದ್ರೆ, ಮೈದುನ ಇದ್ರೆ ಅವ್ರ ಜೊತೆಗೆ ಒಂದ್ ಸ್ವಲ್ಪ ಮಟ್ಟಿಗೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಂಟ್ರಾಕ್ಷನ್ಸ್ಗಳು, ಶೇರ್ ಮಾಡ್ಕೊಳ್ಳುವಂಥದ್ದು, ಕಟ್ಟ ಸುಖ ವಿಚಾರಿಸುವಂಥದ್ದು, ಈ ತರದ್ದು ಸ್ವಲ್ಪ ಇರುತ್ತೆ ಅನ್ನೋ ಅಂಥದ್ದನ್ನ ಹೇಳ್ತಾರೆ. ಸಪ್ತಮಾಧಿಪತಿ 4ನೇ ಭಾವದಲ್ಲಿ ಇದ್ರೆ, ಈಗ 4ನೇ ಭಾವದಲ್ಲಿ ಇದ್ರೆ ಪಾರ್ಟ್ನರ್ ಬಹಳ ಚಾಲಾಕಿ. ವ್ಯಕ್ತಿ ಪಾರ್ಟ್ನರ್ ಏನಿರ್ತಾರೆ ತುಂಬಾ ಚಾಲಾಕಿ. ಯು ಕ್ಯಾನ್ ನಾಟ್ ರೀಡ್ ದೇರ್ ಮೈಂಡ್. ಗುರು ವೆರಿ ಟ್ರೂ ಹೇಳ್ತಾ ಇದ್ದಾರೆ. ಚಂಚಲ ಸ್ವಭಾವ ಅವ್ರಿಗೆ, ಸ್ವಲ್ಪ ಮಟ್ಟಿಗೆ ಚಂಚಲ ಸ್ವಭಾವ ಇರುತ್ತೆ. ಜಾಯೇಶೇ ನಿರ್ಬಲತಾ ಪಾಪಗ್ರಹೇ ಸಮನ್ವಿತಾ ಅಂತ ಹೇಳ್ತಾರೆ. ಜಾಯೇಶ ನಿರ್ಬಲನಾಗಿದ್ದು ಸಪ್ತಮೇಶ ಪಾಪಗ್ರಹಗಳ ಸಂಬಂಧಗಳಿದ್ರೆ ಪತ್ನಿಗೆ ಬೇರೆಯವರು ಲವ್ ಪ್ರಪೋಸಲ್ಸ್ಗಳು ಮಾಡ್ಬೋದು ಅವ್ರಿಗೆ, ಅಥವಾ ಅವ್ರ ಪಾರ್ಟ್ನರ್ಗೆ ಬೇರೆಯವರು ಲವ್ ಪ್ರಪೋಸಲ್ಗಳನ್ನ ಮಾಡ್ಬೋದು, ಅಥವಾ ಅವ್ರ ಪಾರ್ಟ್ನರ್ಗೆ ಬೇರೆಯವ್ರ ಜೊತೆಗೆ ಸೀಕ್ರೆಟ್ ಫ್ರೆಂಡ್ಶಿಪ್ ಇರ್ಬೋದು. ಗರ್ಲ್ ಫ್ರೆಂಡ್ ಅವ್ರ ಬಾಯ್ ಫ್ರೆಂಡ್ ಮಸ್ಟ್ ಇರ್ಬೋದು. ನಿಮ್ಗೆ ಒಂದು ವಿಚಾರನ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಆ ತರ ಇದೆ ಅಂದ್ ಮಾತ್ರಕ್ಕೆ ನನ್ ಗಂಡನ್ಗಿದೆ, ನನ್ನ ಹೆಂಡತಿಗಿದೆ ಅಂತ ದಯಮಾಡಿ ಯಾರು ತಿಳ್ಕೊಬಾರ್ದು. ಇದು ಹೆಡ್ಡಿಂಗ್ ಇದ್ದಂಗಷ್ಟೇ. ಅದನ್ನ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡಿ ಸರಿಯಾದಂತ ನಿರ್ಧಾರಕ್ಕೆ ಬರುವಂತದ್ದು ಕಂಪ್ಲೀಟ್ ಆದಂತ ಜಾತಕವನ್ನ ವಿಶ್ಲೇಷಣೆ ಮಾಡಿದಾಗ. ಯಾಕಂದ್ರೆ ಇದು ಸೂಕ್ಷ್ಮ ವಿಚಾರ. ಗಂಡ ಹೆಂಡತಿ ಎಂದಾಗ ಸೂಕ್ಷ್ಮ ವಿಚಾರ. ಪ್ರತಿಯೊಬ್ಬರ ಮನೆಯಲ್ಲೂ ಸಂಸಾರ ನಡೀತಾ ಇರುತ್ತೆ. ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ನಿಮಗೆ ಫಲವನ್ನ ನುಡಿಯುವಂತ ಪ್ರಾಬಬಿಲಿಟೀಸ್. ದಿಸ್ ಈಸ್ ನಾಟ್ ಅನಾಲಿಸಿಸ್. ಇದು ಅನಾಲಿಸಿಸ್ ಅಲ್ಲ, ವಿಶ್ಲೇಷಣೆಗಳನ್ನ ಮಾಡುವಂತಹ ತಂತ್ರಗಳು ಇದು. ಹಾಗಾಗಿ ಇಲ್ಲಿ ಬರುವಂತದ್ದನ್ನ ಇಟ್ಕೊಂಡು ಪ್ರತಿಯೊಬ್ಬರನ್ನು ಅನುಮಾನ ದೃಷ್ಟಿಯಲ್ಲಿ ನೋಡುವಂಥದ್ದಾಗಬಾರ್ದು.
ಕ್ಲಿಯರ್ ಮಾಡ್ಕೊಳ್ಳಿ. ಜಾತಕ ಕಂಪ್ಲೀಟ್ ಅನಾಲಿಸಿಸ್ ಆಗಿ ಫಲ ಏನ್ ಬರುತ್ತೆ, ದಟ್ ಈಸ್ ದ ಫೈನಲ್ ರಿಸಲ್ಟ್. ಈಗ ಪಂಚಮಕ್ಕೆ ಬರೋಣ. ಸಪ್ತಮಾಧಿಪತಿ ಪಂಚಮಕ್ಕೆ ಯಾರಿಗಿರುತ್ತೆ ಆ ವ್ಯಕ್ತಿ ಮಾನಕ್ಕೆ ಹೆಸರು ಕೊಡ್ತಾರೆ. ಮನೆ ವಿಚಾರ ಆಚೆಗಡೆ ಹೋಗ್ಬಾರ್ದು. ಅವ್ರಿಗೆ ಆಚೆಗೆ ಹೋದ್ರೆ ಬಹಳ ಡಿಸ್ಟರ್ಬ್ ಆಗ್ತಾರೆ ಆ ವ್ಯಕ್ತಿ. ದುಡ್ಡಿಗಿಂತ ಹೆಚ್ಚು ಮಹತ್ವ ಹೆಸರಿಗೆ ಮಹತ್ವ ಕೊಡ್ತಾರೆ. ಇಂಥವ್ರಿಗೆ ವ್ಯಾಲ್ಯೂ, ನನ್ ಪ್ರೆಸ್ಟೀಜು ಈ ತರದ್ದು ಬಹಳ ಇರುತ್ತೆ. ಅದೇ ಇವತ್ತೋ ನಾಳೆನೋ ಮಣ್ಣಾಗ ಹೋಗುವಂತ ಈ ಶರೀರಕ್ಕೆ ಅದನ್ನೆಲ್ಲ ಕಟ್ಕೊಂಡು ಏನ್ ಮಾಡ್ತೀರ? ಅದು ಯಾವ ಕಿರೀಟ? ದೊಡ್ಡ ಕಿರೀಟ, ಅದು ಕಿರೀಟ ಅಲ್ಲ ಅದು. ಬಟ್ ಗ್ರಹಗಳ ಆ ರೀತಿ ಕೆಲಸ ಮಾಡುತ್ತೆ. ಪ್ರಸನ್ನ ಚಿತ್ತ, ಈ ವ್ಯಕ್ತಿ ಯಾವಾಗಲೂ ತುಂಬಾ ಕೂಲ್ ಆಗಿರಕ್ಕೆ ಇಷ್ಟಪಡುತ್ತೆ. ಗೀತಾ ನಾಯಕ್ ಅವ್ರು ಎಸ್ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ವ್ಯಕ್ತಿ ಯಾವಾಗ್ಲೂ ಕೂಲ್ ಆಗಿರೋದಿಕ್ಕೆ ಇಷ್ಟಪಡ್ತಾರೆ. ಮತ್ತೆ ಈ ವ್ಯಕ್ತಿಗೆ ಎಕ್ಸ್ಪೀರಿಯನ್ಸ್ಗಳು ಏನಾಗುತ್ತೆ ಲೈಫಲ್ಲಿ, ಆ ಎಕ್ಸ್ಪೀರಿಯನ್ಸ್ಗಳಿಂದ ಬಹಳಷ್ಟು ಕಲಿತಾರೆ ಮತ್ತು ಬಹಳಷ್ಟು ಜ್ಞಾನ ಅವ್ರಿಗೆ ಅಡಕ ಆಗುತ್ತೆ. ಯಾರಿಗೆ ಸಪ್ತಮಾಧಿಪತಿ ಪಂಚಮಕ್ಕೆ ಬರ್ತಾರೆ, ಯಂತ್ರ ಮಂತ್ರ ತಂತ್ರಾದಿಗಳಲ್ಲಿ ಅವರು ಸಿದ್ಧಹಸ್ತರು ಅಂತ ಹೇಳ್ತಾರೆ ಪರಾಶರರು. ಆ ರೀತಿಯ ವಿದ್ಯೆಗಳು ಅವ್ರಿಗೆ ಚೆನ್ನಾಗಿ ಒಲಿಯುತ್ತೆ. ಆ ರೀತಿಯ ಸಾಧನೆಗಳು ಅವ್ರಿಗೆ ಹೆಸರನ್ನ ತಂದುಕೊಡುತ್ತೆ. ಸಪ್ತಮಾಧಿಪತಿ ಪಂಚಮದಲ್ಲಿ ಯಾರು ಇರ್ತಾರೆ, ದೇ ವಿಲ್ ಶೇರ್ ಸೋ ಮೆನಿ ಥಿಂಗ್ಸ್. ಅಂದ್ರೆ ವ್ಯಾಲ್ಯೂಯಬಲ್ ನಾಲೆಡ್ಜ್ ಅನ್ನ ಸೊಸೈಟಿಗೆ ಶೇರ್ ಮಾಡ್ತಾರೆ, ನಾಟ್ ದೇರ್ ಪರ್ಸನಲ್ ಥಿಂಗ್ಸ್. ಸೊಸೈಟಿಗೆ ಅವರು ಅದನ್ನ ಶೇರ್ ಮಾಡ್ತಾರೆ. ಈಗ 6ನೇ ಭಾವಕ್ಕೆ ಬರೋಣ ನಾವು. ಸಪ್ತಮಾಧಿಪತಿ 6ನೇ ಮನೆಯಲ್ಲಿ ಇದ್ರೆ, ಸಪ್ತಮ ಅಂದ್ರೇನು? ಪಾರ್ಟ್ನರು. 6ನೇ ಮನೆ ಅಂದ್ರೇನು? ಅದರ ವ್ಯಯಭಾವ, ಅದರ ಕಾರಕತ್ವ ಅಲ್ಲಿ ಹಾಳಾಯ್ತು. ಸಪ್ತಮಾಧಿಪತಿ 6ನೇ ಮನೆಗೆ ಹೋದ್ರೆ ಪಾರ್ಟ್ನರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅನಾರೋಗ್ಯ 2 ರೀತಿಯ ಅನಾರೋಗ್ಯ, 3 ರೀತಿಯ ಅನಾರೋಗ್ಯ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಒಂದು ದೇಹದ ಅನಾರೋಗ್ಯ, 2ನೇದು ಮನಸ್ಸಿನ ಆರೋಗ್ಯ, 3ನೇದು ಕರ್ಮದ ಅನಾರೋಗ್ಯ. ಐ ಮೀನ್ ವಾಟ್ ದೇ ಬ್ರಾಟ್ ಫ್ರಮ್ ದೇರ್ ಕರ್ಮ. ಸೋ ಲೆವೆಲ್ ಅಲ್ಲಿ ಏನ್ ಬಂದಿರುತ್ತೆ ಅದು. ಸೊ ಆ 7ನೇ ಭಾವಾಧಿಪತಿ 6ನೇ ಮನೆಗೆ ಹೋದ್ರೆ ಅವರು ಸಂಗಾತಿಗೆ ವ್ಯಾಲ್ಯೂ ಅಷ್ಟು ಬರಕ್ಕಾಗಲ್ಲ, ಕೊಡಕ್ಕಾಗಲ್ಲ. ಯಾಕಂದ್ರೆ ವ್ಯಾಲ್ಯೂ ಲಾಸ್ ಆಗ್ತಾ ಇದೆ. ವ್ಯಾಲ್ಯೂ ಲಾಸ್ ಆಗ್ತಾ ಇದೆ ಅಲ್ಲಿ. 7ನೇ ಮನೆ 6 ಅಂದ್ರೆ ಅದರ ವೇಕ್ ಹೋಯ್ತು, ವ್ಯಾಲ್ಯೂ ಲಾಸ್ ಆಯ್ತು. ವ್ಯಾಲ್ಯೂ ಲಾಸ್ ಆಗೋದ್ರ ಅರ್ಥ ಏನು? ಜಗಳ, ಮನಸ್ತಾಪ, ಒಟ್ಟಿಗೆ ಇದ್ರು ದೂರ ಇರುವಂತ ಪರಿಸ್ಥಿತಿ. ಅಂದ್ರೆ ಅಂತರದಲ್ಲಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇದ್ದಾಗ ಒಬ್ರ ಮುಖವನ್ನ ಒಬ್ರಿಗೆ ನೋಡಿದ್ರೆ ಈ ಮನ್ಸಲ್ಲಿರೋ ದುಃಖ ಮಾಯ ಆಗ್ಬೇಕು. ಅಥವಾ ಸಂಗಾತಿನ ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ಏನೇ ಕಷ್ಟ ಇದ್ರು ಅದು ತಣ್ಣಗಾಗ್ಬೇಕು. ಯಾಕಂದ್ರೆ ಅವರು ನಿಮ್ಮ ಇನ್ನೊಂದು ಎನರ್ಜಿ ಅಂತ ಹೇಳಿದ್ದೀನಿ. ವಾಸ್ತವವಾಗಿ ಅದರ ಅರ್ಥ 2 ವಿರುದ್ಧವಾದ ಎನರ್ಜಿಗಳು ಒಂದಾಗಿ ಹೋಗುವಂಥದ್ದು, ಬೇರೆ ಬೇರೆ ಆಗದೆ. ಸಂಸಾರ ಒಟ್ಟಿಗೆ ನಡೀತಾ ಇರುತ್ತೆ, ಅನ್ನ ತಿನ್ನೋದು, ಮಾತುಕತೆ ಎಲ್ಲ ಒಟ್ಟಿಗೆ ನಡೀತಾ ಇರುತ್ತೆ, ಮನಸ್ಥಿತಿ ಒಟ್ಟಿಗೆ ಹೋಗೋದಿಲ್ಲ. ದಟ್ ಈಸ್ ಕಾಲ್ಡ್ ಪರ್ಸನಲ್ ಹ್ಯಾಪಿನೆಸ್. ಪರ್ಸನಲ್ ಹ್ಯಾಪಿನೆಸ್ ಕಡಿಮೆ ಆಗತ್ತೆ. ಕ್ರೋಧ, ದುಃಖ, ಈ ಪಾಪಗ್ರಹಗಳ ಸಂಬಂಧ ಬಂದ್ರೆ, ರವಿ ಅಥವಾ ಮಂಗಳ ಬಂದಾಗ ಈ ಕ್ರೋಧ ಜಾಸ್ತಿ ಕೆಲಸ ಮಾಡುತ್ತೆ. ಶನಿ ಬಂದಾಗ ಅನಾರೋಗ್ಯ ಕೆಲಸ ಮಾಡುತ್ತೆ. ಸಪ್ತಮಾಧಿಪತಿ ಗುರು ಆದ್ರೂನು ಅನಾರೋಗ್ಯ ಆಗತ್ತೆ. ಸಪ್ತಮಾಧಿಪತಿ ಇವಾಗ ಅಷ್ಟಮದಲ್ಲಿದ್ರೆ ನೋಡ್ಕೊಳ್ಳಿ, ಯಾರ್ಯಾರಿಗೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇರ್ತಾರೆ ಅವ್ರ ಪಾರ್ಟ್ನರ್ ಯಾರ ಮಾತು ಕೇಳಲ್ಲ. ಮೊದಲನೇದು, ಅವ್ರು ಯಾರಿಡ್ತಕ್ಕೂ ಸಿಗಲ್ಲ. ಇವ್ರು ಏರು ಅಂದ್ರೆ ಅವ್ರು ಪೇರು ಅಂತ ಇರ್ತಾರೆ. ಸಪ್ತಮಾಧಿಪತಿ ಯಾರಿಗೆ ಅಷ್ಟಮದಲ್ಲಿ ಇರ್ತಾರೆ ಅವ್ರ ಜೀವನದಲ್ಲಿ ಇದ್ದಕ್ಕಿದ್ದಾಗಿ ಏರುಪೇರಿನ ಘಟನೆ ಅಥವಾ ಏನಾದ್ರೂ ಸಡನ್ ಆಗಿ ತೊಂದರೆಗಳು ಮಾಡುವಂತ ಸನ್ನಿವೇಶಗಳು ಇವ್ರಿಗೆ ಉದ್ಭವ ಆಗತ್ತೆ.
ಕ್ಲೀಶೆ ಆಗ್ಬಹುದು, ಜಗಳ ಆಗ್ಬಹುದು, ಕಷ್ಟ ಆಗ್ಬಹುದು, ಕಾಯಿಲೆಗಳಾಗ್ಬೋದು, ಆಗತ್ತೆ. ಸೊ ಇವ್ರಿಗೆ ಆ ಒಂಥರ ರಿಜಿಡ್ ಸನ್ನಿವೇಶ ಅಂತಾರಲ್ಲ ಸಂಗಾತಿ. ಸೊ ಅವರು ಹಾಗಿರ್ತಾರೆ. ಸೊ ಶುಕ್ರ ಆಗ್ಬೋದು. ಇದರಲ್ಲಿ ಶುಕ್ರ ಮತ್ತು ಚಂದ್ರ ಇದ್ದಾಗ ಆ ತರದ ಫಲ ಸಿಗಲ್ಲ, ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗತ್ತೆ ನಿಮ್ಗೆ. ಆದ್ರೆ ಮಂಗಳ ಮತ್ತು ರಾಹು ಕೇತು ಬಂದಾಗ ಸಂಗಾತಿಗೆ ಈ ತರದ್ದು ಏರ್ಪೇರಿರುತ್ತೆ. ಮತ್ತೆ ಶನಿ ಇದ್ರು ಅಷ್ಟೇನೇನೆ. ಆಶ್ರಮದಲ್ಲಿ ರಾಹು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಕಾಯಿಲೆ ಇತ್ಯಾದಿಗಳನ್ನ ಉಂಟು ಮಾಡತ್ತೆ. ಅಂದ್ರೆ ಸಪ್ತಮಾಧಿಪತಿ ಜೊತೆಗೆ ರಾಹು ಇದ್ರೆ ಅಷ್ಟಮದಲ್ಲಿ, ಶನಿ ಇದ್ರು ಹಾಗೆ. ನವಮಕ್ಕೆ ಬಂದ್ರೆ ಅಂದ್ರೆ 9ನೇ ಭಾವಕ್ಕೆ ಬಂದ್ರೆ ಆ ವ್ಯಕ್ತಿ ಅನೇಕ ಕಾರ್ಯಗಳನ್ನ ಒಟ್ಟಿಗೆ ಮಾಡುವಂತ ಕೆಪಾಸಿಟಿ ಇರುತ್ತೆ. ಒಂದು 3-4 ಕೆಲಸಗಳನ್ನ ಒಟ್ಟಿಗೆ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗುವಂತ ಆ ಕೆಪಾಸಿಟಿ ಇರುತ್ತೆ. ಆ ಮಟ್ಟದ ಬ್ರೈನಿ ಚಿತ್ತೋದ್ಭವ ಸ್ತ್ರೀಯ, ಯಾರಿಗೆ ಸಪ್ತಮಾಧಿಪತಿ ನವಮದಲ್ಲಿ ಇರ್ತಾರೆ ಅವರ ಚಿತ್ತ ಆಪೋಸಿಟ್ ಪರ್ಸನ್ಸ್ ಮೇಲೆ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀಯರ ಮೇಲೆ ಅಥವಾ ಪುರುಷರ ಮೇಲೆ. ಇಟ್ ಮೀನ್ಸ್ ದಟ್ ದೇ ವಿಲ್ ಗೆಟ್ ಸಪೋರ್ಟ್ ಫ್ರಮ್ ದೆಮ್. ಲಾಟ್ ಆಫ್ ಸಪೋರ್ಟ್ ಅವ್ರ ಕಡೆಯಿಂದ ಸಿಗುತ್ತೆ. ಯಾಕಂದ್ರೆ ಸಪ್ತಮ ಭಾವಕ್ಕೆ ನವಮ ಭಾವ ಗೆಲುವಿನ ಮನೆ ಆಗತ್ತೆ. ಸೊ ಅವ್ರಿಗೆ ಆ ಸಪೋರ್ಟ್ ಇಂದ ವೆರಿ ಟ್ರೂ ಸರ್, ಕೇಪಬಲ್ ಆಫ್ ಡೂಯಿಂಗ್ ಮೆನಿ ವರ್ಕ್ಸ್. ಥ್ಯಾಂಕ್ ಯು. ವ್ಯಾಪಾರ ಆಗ್ಬೋದು. ಸೊ ಇಂಥವ್ರು ವ್ಯಾಪಾರದ ಇಂಟ್ರಾಕ್ಷನ್ಸ್ ಗಳನ್ನು ಬಹಳ ಚೆನ್ನಾಗಿ ಮಾಡ್ತಾರೆ. ವೆರಿ ವೆರಿ ಬ್ಯೂಟಿಫುಲ್. ಅವ್ರಿಗೆ ಅದ್ರ ಪ್ರಭಾವ ಅವ್ರಿಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಂಥವ್ರು ಸ್ವಲ್ಪ ಅಪೋಸಿಟ್ ಪರ್ಸನ್ಸ್ ನ ಮಾಡುವಂತ ಕೆಲಸದಲ್ಲಿ ಪಾರ್ಟ್ನರ್ ಆಗಿ ತಗೊಳಕ್ಕೂ ಇಷ್ಟಪಡ್ತಾರೆ. ಅಥವಾ ಅಪೋಸಿಟ್ ಪರ್ಸನ್ಸ್ ನ ಏನಾದ್ರು ಗೈಡೆನ್ಸ್ ಅಂತಲೋ ಅಥವಾ ಅವ್ರ ಜೊತೆ ಚರ್ಚೆ ಮಾಡಿ ವಿಚಾರಗಳನ್ನ ಮುಂದೆ ಹೋಗ್ಲಿಕ್ಕೋ ಈ ತರದಕ್ಕೆ ಅವರು ಬಳಸ್ಕೊಂಡು ಹೋಗ್ತಾರೆ, ಆಯ್ತಲ್ಲ. ಮತ್ತೆ ಆಬ್ವಿಯಸ್ಲಿ ಕೆಲವು ಪ್ಲಾನೆಟರಿ ಕಾಂಬಿನೇಷನ್ಸ್ ಬಂದ್ರೆ ದೇ ವಿಲ್ ಎಂಜಾಯ್ ದ ಅದರ್ ಪಾರ್ಟ್ನರ್ಸ್ ಆಲ್ಸೋ. ದೇರ್ ಇಸ್ ನೋ ಡೌಟ್ ಇನ್ ಇಟ್. ದಶಮಕ್ಕೆ ಬಂದ್ರೆ ಸಪ್ತಮಾಧಿಪತಿ ದಶಮದಲ್ಲಿ ಇದ್ರೆ ಅವ್ರ ಮಕ್ಕಳುಗಳಿಗೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ. ಮಕ್ಕಳುಗಳು ಬುದ್ಧಿವಂತರು. ಮಕ್ಳೇನ್ ಮಾಡ್ತಾ ಇರ್ತಾರೆ ಅಂದ್ರೆ ಸಪ್ತಮಾಧಿಪತಿ ದಶಮದಲ್ಲಿ ಇದ್ರೆ ಇವ್ರಿಗೆ ಬುದ್ಧಿ ಹೇಳ್ತಾ ಇರ್ತಾರೆ, ನೀವ್ ಹಿಂಗಲ್ಲ ಹಿಂಗ್ ಮಾಡ್ಬೇಕಾಗಿತ್ತು, ನೀವ್ ಹಿಂಗಲ್ಲ ಹಿಂಗ್ ಹೋಗ್ಬೇಕಾಗಿತ್ತು ಅಂತ ಹೇಳಿ ಅಂತ. ಆದ್ರೆ ಪಾರ್ಟ್ನರ್ ಮಾತ್ರ ಪಾರ್ಟ್ನರ್ ಹಂಗಲ್ಲ, ಮಾತ್ ಕೇಳಲ್ಲ. ಆ ಮಾತ್ ಕೇಳಲ್ಲ ಅಂದ್ರೆ ಅಧೀನರಾಗಿ ಇರೋದಿಕ್ಕೆ ಇಷ್ಟಪಡಲ್ಲ ಅವರು. ಈ ತರದ್ದು ರವಿ ಮತ್ತು ಮಂಗಳ ಶನಿ ಇದ್ದಾಗ ಈ ತರದ್ದು ರಿಸಲ್ಟ್ ಅನ್ನ ಕೊಡುತ್ತೆ. ಏಕಾದಶ ಭಾವದಲ್ಲಿ ಇದ್ರೆ, ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ಮೆಸೇಜ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು. ಏಕಾದಶದಲ್ಲಿ ಇದ್ರೆ ಸಪ್ತಮಾಧಿಪತಿ ಏಕಾದಶ ವಿ ಹ್ಯಾವ್ ಸೀನ್ ಯಾರ್ದು ನಾವು ಜಾತಕ ವಿಶ್ಲೇಷಣೆ ಮಾಡೋದಿಲ್ಲ. ವಿಜಯ್ ಮಲ್ಯ 7th Lord is in 11th house. ಅಂಥವ್ರಿಗೆ ಇನ್ನೊಬ್ಬ ವ್ಯಕ್ತಿಯಿಂದ ಲಾಭ ತಗೊಳ್ತಾರೆ. ಅಪೋಸಿಟ್ ಸೆಕ್ಸ್ ಇಂದ ಲಾಭ ಬರುತ್ತೆ. ವ್ಯಾಪಾರದಿಂದ ಅವರು ಲಾಭನ ಮಾಡ್ಕೊಳ್ತಾರೆ. ಪಬ್ಲಿಕ್ ಇಂದ ಅವರು ಲಾಭನ ತಗೊಳ್ತಾರೆ. ಅವ್ರಿಗೆ ಯಾರಿಗೆ ಸಪ್ತಮಾಧಿಪತಿ ಏಕಾದಶಲ್ಲಿ ಇರ್ತಾರೆ ಅಂಥವ್ರ ಪಾರ್ಟ್ನರು ದುಡಿದು ತಮ್ಮ ಕಾಲ್ ಮೇಲೆ ತಾವೇ ದುಡಿದು ತಮ್ಮ ಸ್ಯಾಲ್ರಿ ತಗೊಂಡು ಅವರು ಬದುಕ್ಲಿಕ್ಕೆ ಇಷ್ಟಪಡ್ತಾರೆ. ಅವ್ರ ಕೆಲ್ಸಕ್ಕೆ ಅವರು ವ್ಯಾಲ್ಯೂ ಕಟ್ತಾರೆ. ನಾನು ಆಚೆ ಕೆಲ್ಸಕ್ಕೆ ಹೋಗಿದ್ರೆ ಸಂಬಳ ಬರ್ತಿರ್ಲಿಲ್ವಾ, ನಿನ್ ಮನೇಲಿ ಕೆಲಸ ಮಾಡ್ತಾ ಇಲ್ವಾ? ಎಷ್ಟೋ ಜನ ಆಚೆಗಡೆ ಕೆಲ್ಸಕ್ಕೆ ಹೋಗಿ ದುಡುತ್ತಾ ಇರ್ತಾರೆ ಸಪ್ತಮಾಧಿಪತಿ ಇದರಲ್ಲಿ ಇದ್ದಾಗ. ಸಿದ್ದೇಶ್ ಸುಲ್ತಾನ್ ಮಯ್ಯ, ಥ್ಯಾಂಕ್ ಯು ಸರ್, 100% ಟ್ರೂ, ಥ್ಯಾಂಕ್ ಯು. ಇವ್ರಿಗೆ ಹೆಂಡತಿಯಿಂದ ಲಾಭ, ಸ್ತ್ರೀಯರಿಂದ ಲಾಭ, ಮಕ್ಕಳ ಸೌಖ್ಯ ಸ್ವಲ್ಪ ಕಡಿಮೆ. ಸೌಖ್ಯ ಕಡಿಮೆ ಅಂದ್ರೆ ಇಂಟ್ರಾಕ್ಷನ್ಸ್, ದ ರೇಟ್ ಆಫ್ ಇಂಟ್ರಾಕ್ಷನ್ ಇಸ್ ಲೆಸ್. ಲವ್ ಮಸ್ಟ್ ಬಿ ದೇರ್. ದ್ವಾದಶದಲ್ಲಿದ್ರೆ 12ನೇ ಭಾವದಲ್ಲಿದ್ರೆ, ಸಪ್ತಮಾಧಿಪತಿ 12ನೇ ಭಾವದಲ್ಲಿದ್ರೆ ಆ ವ್ಯಕ್ತಿಯ ಬಹುಪಾಲು ಗಳಿಕೆ ಹೆಂಡತಿಗೆ ಹೋಗುತ್ತೆ. ಎಷ್ಟೋ ಬಾರಿ ಅದು ವೇಸ್ಟ್ ಖರ್ಚು. ವ್ಯಕ್ತಿ ತನ್ನ ಸುಖಕ್ಕಿಂತ ಬೇರೆಯವರ ಸುಖಕ್ಕೋಸ್ಕರ ಬದುಕಬೇಕಾದಂತ ಅನಿವಾರ್ಯತೆ ಅವ್ರಿಗೆ ಸೃಷ್ಟಿ ಆಗುತ್ತೆ. ತಾನ್ ಮಾತ್ರ ಹೇಗಿರ್ಬೇಕೋ ಯಾವ್ದೋ ಒಂದ್ ರೀತಿ ಆ ವ್ಯಕ್ತಿ ಒಂಥರ ಈ ಡ್ರೆಸ್ ಕೋಡ್ ಸೆನ್ಸು ಕರೆಕ್ಟ್ ಆಗಿಲ್ದ ಹಾಗೆ
ಅವರು ಬದುಕಬೇಕಾಗಿ ಬರುತ್ತೆ. ವಸ್ತ್ರ ಮಾರಾಟದಿಂದ ಜೀವನನೂ ನಡೆಸ್ಬೇಕಾಗತ್ತಿತ್ತು. ಅಲ್ಲಿ ಇಲ್ಲಿ ವಸ್ತ್ರಗಳನ್ನ ಮಾರ್ಕೊಂಡು, ಇಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು, ಒಂದು ತರದ ದುಡಿಮೆ ಇಲ್ಲ ಇವ್ರಿಗೆ. ಅವತ್ತಿಂದ ಅವತ್ತು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಹಲವಾರು ತರದ ದುಡಿಮೆಗಳನ್ನ ಮಾಡ್ಕೊಂಡು ಇವರು ಹೋಗ್ಬೇಕಾಗಿ ಬರುತ್ತೆ. ಇದಿಷ್ಟು ಆ ದ್ವಾದಶ ಭಾವದ ಒಂದು ವಿವರಣೆ. ಅಂದ್ರೆ ಎಲ್ಲರನ್ನು ಅನ್ಮೀಟ್ ಮಾಡಿ, ಯಾರ್ಯಾರ ಪ್ರಶ್ನೆ ಇದೆ ಪ್ರಶ್ನೆ ನೋಡಿ, ಈಗ ಮಾತಾಡ್ಬೋದು. ನಮಸ್ತೆ. ಅದು ಮರಣ ಸಂಭವಿಸುತ್ತೆ ಅಂತಾನೆ ಹೇಳ್ತಾ ಗುರುಗಳೇ. ಅದು ಲಾಸ್ಟ್ ವರ್ಡ್ ಮಾತ್ರ ಕೇಳಿಸ್ ಸಂಗಾತಿಯ ಗುರುಗಳೇ, ಅದನ್ನ ಹೇಳ್ತೀರಿ ಗುರುಗಳೇ. ಅದ್ರ ಹಿಂದಿಂದು ಕೇಳಿಸ್ಲಿಲ್ಲ ಗುರುಗಳೇ. ಅಂದ್ರೆ ಪಾಪಗ್ರಹಗಳ ಸಂಬಂಧಗಳು ಬಂದಾಗ, ಸಪ್ತಮಾಧಿಪತಿಗೆ ಪಾಪಗ್ರಹಗಳ ಸಂಬಂಧ ಬಂದ್ರೆ, ಶುಕ್ರನಿಗೆ ಪಾಪಗ್ರಹಗಳ ಸಂಬಂಧ ಬಂದ್ರೆ ಆಯ್ತಲ್ಲ, ಮಾರಕಾಧಿಪತಿಗಳ ಸಂಬಂಧ ಬಂದ್ರೆ, ಶುಕ್ರನ್ಗೆ ಕುಜನ ಸಂಬಂಧ ಬಂದ್ರೆ 6, 8, 12ರಲ್ಲಿ ಅವಾಗ ಸಂಗಾತಿಯ ಮರಣ ಉಂಟಾಗುತ್ತೆ. ಸರಿ ಸರಿ ಗುರುಗಳೇ. 7ನೇ ಮನೆ ಅಧಿಪತಿಗೆ 3ನೇ ಮನೆಯ ಅಧಿಪತಿ ಬಂದ್ರು ಸಂಬಂಧ ಬಂದ್ರೆ, 2ನೇ ಮನೆಯ ಅಧಿಪತಿಗಳ ಸಂಬಂಧ ಬಂದ್ರೆ, ಅದಕ್ಕೆ 6, 8, 12 ಲಾರ್ಡ್ಗಳ ಸಂಬಂಧ ಪಾಪಗ್ರಹಗಳ ಸಂಬಂಧ ಆಯ್ತು. ಮತ್ತೆ ಸಪ್ತಮಾಧಿಪತಿ ಶುಕ್ರ ಇಬ್ರು ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ, ಆಗ ಖಂಡಿತವಾಗ್ಲೂ ಸಂಗಾತಿನ. ಸನ್ ವೆನಸ್ ಜೊತೆಲಿದ್ದಾಗ ಕಿಡ್ನಿ ಅಥವಾ ಯೂರಿನರಿ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳಿದ್ರೆ, ಅದು ಯಾವ ವ್ಯಕ್ತಿಗೆ ಸನ್ ವೀನಸ್ ಕಂಜಂಕ್ಷನ್ ಇರುತ್ತೆ ಅವ್ರಿಗೆ ಬರುತ್ತಾ ಅಥವಾ ಪಾರ್ಟ್ನರ್? ಹೌದು ಸರ್, ಅವ್ರಿಗೂ ಬರುತ್ತೆ. ನಿಮ್ ಜಾತಕದಲ್ಲಿ ರವಿ ಶುಕ್ರ ಕಾಂಬಿನೇಷನ್ ಇದ್ರೆ, ಆ ಹೆಂಡತಿ ರವಿ ಶುಕ್ರ ಆಸ್ಪೆಕ್ಟ್ ಇದ್ರೂನು, ಕಂಜಂಕ್ಷನ್ ಇದ್ರೂನು, ಶುಕ್ರ ಬಂದು ಕಿಡ್ನಿಗೆ ಕಾರಕ. ಶುಕ್ರ ರಾಜಸಿಕ ಗ್ರಹ, ಶುಕ್ರ ಜಲತತ್ವ, ರವಿ ಸಾತ್ವಿಕ ಗ್ರಹ, ಹಾಗೆ ಕುರೂರ ಗ್ರಹ, ಹಾಗೇನೆ ರವಿ ಈಸಿ. ರವಿ ಶುಕ್ರ ಕಾಂಬಿನೇಷನ್ ಇದ್ದಾಗ ಅವರ ವೀರ್ಯನೂ ಸಹ ಸ್ವಲ್ಪ ಬಲಹೀನವಾಗುತ್ತೆ. ಲೇಟರ್ ಆನ್ ಸ್ವಲ್ಪ ಏಜಸ್ ಆದ್ಮೇಲೆ ಬಲಹೀನವಾಗುತ್ತೆ. ಜೊತೆನಲ್ಲಿ ರವಿ ಶುಕ್ರ ಕಾಂಬಿನೇಷನ್ ಬಂದಾಗ ಮಕ್ಕಳು ಆಗುವಂತ ಚಾನ್ಸಸ್ಗಳು ಸ್ವಲ್ಪ ಕಡಿಮೆ, ಲೆಸ್ ಇರುತ್ತೆ. ರವಿ ಶುಕ್ರ ಕಾಂಬಿನೇಷನ್ ಇರೋರು ಲೇಟ್ ಆಗಿ ಮದುವೆ ಆಗ್ಬಾರ್ದು, ಬಹಳ ಬೇಗ ಮದುವೆ ಆಗ್ಬಾರ್ದು. ರವಿ ಶುಕ್ರ ಕಾಂಬಿನೇಷನ್ ನಿಮ್ ಜಾತಕದಲ್ಲಿ ಇದ್ರೆ ನಿಮ್ಮ ಹೆಂಡತಿಗೆ ಹೆಮ್ಮೆ ಜಾಸ್ತಿ ಇರುತ್ತೆ, ನಿಮ್ಮ ಹೆಂಡತಿಗೆ ಡಾಮಿನೇಷನ್ ಜಾಸ್ತಿ ಇರುತ್ತೆ. ಅವರು ಒಂದು ಪ್ರಭಾವಿ, ಅವ್ರ ಕುಟುಂಬದ ಬಗ್ಗೆ ಒಂದು ನಮ್ಮ ಕುಟುಂಬ ಗ್ರೇಟ್ ಅನ್ನೋ ತರ, ಅವರ ತಂದೆಯ ಕುಟುಂಬ, ಅವರ ತವರು ಮನೆಯ ಕುಟುಂಬದ ಬಗ್ಗೆ ಅವ್ರು ಯಾವತ್ತೂ ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ ಸರ್, ಒಂದು ಪ್ರಶ್ನೆ ಇದೆ ಸರ್. ಈಗ 2ನೇ ಮದುವೆ ಇವ್ರಿಗೆ ಆಗುತ್ತಾ ಈ ವ್ಯಕ್ತಿಗೆ ಅಂತ ಹೇಗ್ ನೋಡೋದು ಸರ್? 2ನೇ ಮದುವೆದು ಕಾಂಬಿನೇಷನ್ ನಾನು ಹಿಂದೆ ಕೊಟ್ಬಿಟ್ಟಿದೀನಿ, ಇವಾಗ ನಾನ್ ಮತ್ತೆ ಕವರ್ ಮಾಡಕ್ ಆಗಲ್ಲ. ನಿಮ್ಗೆ ಹಳೆ ಆಡಿಯೋ ಕಳಿಸ್ಬೇಕು. ಯಾಕಂದ್ರೆ 2 ಮದುವೆಗೆ ಒಂದು ಕಾಂಬಿನೇಷನ್ ಬರಲ್ಲ, ಹಲವಾರು ಕಾಂಬಿನೇಷನ್ಗಳು. 2 ಮದುವೆಯನ್ನ ಒಂದು 20ರಿಂದ 30 ಕಾಂಬಿನೇಷನ್ ಗಳಿಂದ ಹಿಡಿದು ನಾವು ನಿರ್ಧಾರ ಮಾಡ್ತೀವಿ. ಮತ್ತೆ ದ್ವಿಭಾರ್ಯ ಯೋಗ ಅಂತ ಇರುತ್ತೆ. ಯೋಗ ಇದ್ರೆ ಚಾನ್ಸಸ್ ಆರ್ ದೇರ್ ಅಂತ, ಬಟ್ ಯೋಗ ಇದ್ ಮಾತ್ರಕ್ಕೆ ಎಲ್ಲ ಆಗೋದಿಲ್ಲ. ಅವರ ಲಗ್ನಕ್ಕೆ ಆ ಯೋಗ ಇರುತ್ತಲ್ಲ, ಆ ಯೋಗ ಮ್ಯಾಚ್ ಆಗ್ಬೇಕು. ಅವರ ಲಗ್ನಕ್ಕೆ ಗುಡ್ ಪ್ಲಾನೆಟ್ಸು, ಬ್ಯಾಡ್ ಪ್ಲಾನೆಟ್ಸ್ ಗಳು ಯಾವ್ದಿರ್ತವೆ, ಅದರಲ್ಲಿ ಯಾವ ಗ್ರಹ ಈ ಯೋಗವನ್ನ ಫಾರ್ಮ್ ಮಾಡ್ತಾ ಇದೆ ಅದನ್ನ ನೋಡ್ಕೋಬೇಕು. ಅದಕ್ಕೆ ದಶಾನಾಥರು, ಅಂತರ್ದಶಾನಾಥರು ಅನುಮತಿ ಕೊಟ್ರೆ ಆ ವಿವಾಹ ನೆರವೇರುತ್ತೆ. ಇಲ್ಲಿಗೆ ಇವತ್ತಿನ ಪಾಠ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರಗಳು. ಜ್ಯೋತಿಷ್ಯ ಸೇವೆಯಲ್ಲಿ ತಮ್ಮವ ಅಭೀಂದ್ರ.